ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ಹೊಸಗನ್ನಡ ಸಾಹಿತ್ಯದ ವಿವಿಧ ಪಂಥಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೋ. ಈಗಾಗಲೇ ನಾವು ಹೊಸಗನ್ನಡ ಸಾಹಿತ್ಯ ಪಂಥಗಳಲ್ಲಿ ನವೋದಯ ಪೂರ್ವ ಪಂಥ ಮತ್ತು ನವೋದಯ ಪಂಥವನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಈ ಹೊಸಗನ್ನಡ ಸಾಹಿತ್ಯಗಳಲ್ಲಿ ಪ್ರಗತಿಶೀಲ ಪಂಥದ ಬಗ್ಗೆ ತಿಳ್ಕೊಳ್ಳೋಣ. ಹೊಸಗನ್ನಡ ಸಾಹಿತ್ಯ ಪಂಥದ ಮೂರನೇ ಪಂಥ ಪ್ರಗತಿಶೀಲ ಸಾಹಿತ್ಯ ಪಂಥ. ಈಗಾಗಲೇ ನಾವು ನವೋದಯ ಪೂರ್ವ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹೇಗಿತ್ತು, ಅನುವಾದ ಕಾರ್ಯಗಳು ಹೇಗೆ ನಡೆದು ಕನ್ನಡ ಸಾಹಿತ್ಯದಲ್ಲಿ, ಮತ್ತು ನವೋದಯ ಸಾಹಿತ್ಯ ಕಾಲಘಟ್ಟದಲ್ಲಿ ಕವಿಗಳು ಅವ್ರದೇ ಆದಂತ ಕೆಲವೊಂದು ಧೋರಣೆಗಳನ್ನ ಇಟ್ಕೊಂಡು ನವೋದಯ ಸಾಹಿತ್ಯವನ್ನ ಹೇಗೆ ಕಟ್ಟಿದ್ರು ಮತ್ತು ಇಂಗ್ಲಿಷ್ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನ ಕಟ್ಟುವಂತಹ ಕೆಲಸವನ್ನ BM ಶ್ರೀ ಅವರು ಹೇಗೆ ಮಾಡಿದ್ರು ಅನ್ನೋದನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಈ ನವೋದಯ ಸಾಹಿತ್ಯ ಪಂಥದಲ್ಲಿದ್ದಂಥ ಕೆಲವೊಂದು ಲೋಪದೋಷಗಳನ್ನ ಇಟ್ಕೊಂಡು ಅವುಗಳನ್ನ ಪ್ರತಿರೋಧಿಸುತ್ತಾ ಈ ಪ್ರಗತಿಶೀಲ ಸಾಹಿತ್ಯ ಪಂಥ ಅನ್ನೋದು ಆರಂಭ ಆಯಿತು. ಆ ಪ್ರಗತಿಶೀಲ ಸಾಹಿತ್ಯ ಪಂಥದ ಧೋರಣೆಗಳು, ಅವುಗಳ ಲಕ್ಷಣಗಳು ಮತ್ತು ಈ ಪ್ರಗತಿಶೀಲ ಸಾಹಿತ್ಯ ಪಂಥದಲ್ಲಿ ನಮ್ಮ ಕನ್ನಡದಲ್ಲಿ ಕೃಷಿ ಮಾಡಿದಂಥ ಸಾಹಿತ್ಯ ಕೃಷಿಯನ್ನ ಮಾಡಿದಂಥ ಬರಹಗಾರರು ಮತ್ತು ಲೇಖಕರ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಸೊ ಇವತ್ತಿನ ತರಗತಿ ಪ್ರಗತಿಶೀಲ ಸಾಹಿತ್ಯ ಪಂಥ. ವಿದ್ಯಾರ್ಥಿಗಳೇ, ಈ ಪ್ರಗತಿಶೀಲ ಸಾಹಿತ್ಯ ಪಂಥವನ್ನ ನಾವು 1940 ಅಥವಾ 45ರ ಸುಮಾರಿಗೆ ಆರಂಭ ಆಯಿತು ಅಂತ ನಾವು ಗುರುತಿಸಬಹುದು. 1940-45ರ ಸುಮಾರಿಗೆ ಆರಂಭವಾದಂತ ಈ ಪ್ರಗತಿಶೀಲ ಸಾಹಿತ್ಯ 1950-55ರ ತನಕ ಕೂಡ ಸುಮಾರು ಒಂದು 10 ವರ್ಷಗಳ ಕಾಲ ಒಂದಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರವರ್ಧಮಾನಕ್ಕೆ ಬಂದು ತನ್ನದೇ ಆದಂತಹ ಸಿದ್ಧಾಂತಗಳನ್ನ ಮತ್ತು ಧೋರಣೆಗಳನ್ನ ಇಟ್ಟುಕೊಂಡು ಬಂದಂತಹ ಒಂದು ಸಾಹಿತ್ಯ ಪಂಥ. ಈಗಾಗಲೇ ನಮ್ಮ ನಡುವೆ ಇದ್ದಂತಹ ನವೋದಯ ಸಾಹಿತ್ಯದ ಪಂಥದಲ್ಲಿ ಪ್ರಕೃತಿಯನ್ನ ಆರಾಧಿಸುವಂತದ್ದಾಗಿರ್ಬೋದು, ಆದರ್ಶಮಯ ಜೀವನ ಆಗಿರಬಹುದು, ಮತ್ತು ಕಲ್ಪನೆಗಳನ್ನ ಕಟ್ಟಿಕೊಡುವಂತಹ ನಮ್ಮ ಇಂದ್ರಿಯಗಳಿಗೂ ಮೀರಿದಂತಹ ಕಲ್ಪನೆಗಳನ್ನ ತಮ್ಮ ಕಾವ್ಯದ ಮೂಲಕ ಕಟ್ಟಿಕೊಡುವುದನ್ನ ಇಲ್ಲಿ ಬಂದಂತ ಅನೇಕ ಪ್ರಗತಿಶೀಲ ಪರರಾದಂತ ಬರಹಗಾರರು ವಿರೋಧಿಸಿದ್ರು. ಯಾಕೆಂದ್ರೆ ಎಲ್ಲ ಒಂದು ಕಡೆ ನವೋದಯ ಪಂಥದವರು ಅತಿಯಾದ ಆದರ್ಶ ಬದುಕನ್ನ ಹೇಳುತ್ತಲೇ ಅವರು ವಾಸ್ತವ ಜಗತ್ತಿನಿಂದ ಬಹಳ ದೂರ ಆಗೋದ್ರು ಅನ್ಸ್ತು. ಅಂದ್ರೆ ಎಲ್ಲರ ಬದುಕು ಕೂಡ ಆದರ್ಶಮಯವಾಗ್ಲಿಕ್ಕೆ ಸಾಧ್ಯನಾ ಸಮಾಜದಲ್ಲಿ ಅನ್ನೋದು ಪ್ರಶ್ನೆ ಮೂಡೋಕ್ ಶುರುವಾಯ್ತು. ಅಂದ್ರೆ ಎಲ್ಲರ ಬದುಕು ಕೂಡ ಕಲ್ಪನೆಗಳನ್ನ ತುಂಬಿ ಕಟ್ಕೊಳ್ಳುವಷ್ಟು ಎಲ್ಲರ ಬದುಕು ಸೊಗಸಾಗಿದ್ಯಾ, ಎಲ್ಲರ ಹೊಟ್ಟೆ ತುಂಬಿದಂತಹ ಜನರೇ ಈ ಸಮಾಜದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಒಂದಷ್ಟು ಜನ ಬರಹಗಾರರು ಎತ್ತಿದ್ರು. ಅಂತಹ ಪ್ರಗತಿಪರರ ಅಂತವರನ್ನ ಶೋಷಿತರು, ಬಡವರು, ರೈತರು, ನಿರ್ಗತಿಕರು, ಅನಾಥರ ಪರ ಧ್ವನಿಯನ್ನ ಎತ್ತುವಂತಹ ಬರಹಗಾರರನ್ನ ಪ್ರಗತಿಪರರು ಅಂತ ಕರೆದ್ರು. ಹೀಗೆ ಪ್ರಗತಿಪರ ಚಿಂತನೆಗಳನ್ನ ಇಟ್ಟುಕೊಂಡಂತಹ ಬರಹಗಾರರು ಈ ತಮ್ಮ ಹಿಂದಿನ ನವೋದಯ ಸಾಹಿತ್ಯ ಪಂಥವನ್ನ, ಅಲ್ಲಿನ ಕವಿಗಳ ಧೋರಣೆಗಳನ್ನ ಖಂಡಿಸ್ಕೊಂಡೆ ಒಂದು ಹೊಸ ಸಾಹಿತ್ಯ ಪಂಥವನ್ನ ಹುಟ್ಟಾಕಿದ್ರು. ಜೊತೆಗೆ ಅವರಿಗೆ ಈ ಪಂಥ ಹುಟ್ಟಾಕ್ಲಿಕ್ಕೆ ಈ ಕಾಲಘಟ್ಟದಲ್ಲಿ ನಡೆದಂತ ಒಂದಷ್ಟು ಮನ್ವಂತರದ ಒಂದಷ್ಟು ತಿಳುವಳಿಕೆಗಳು ಮತ್ತು ಈ ಕಾಲಘಟ್ಟದ ಕೆಲವೊಂದು ಹೋರಾಟಗಳು ಕೂಡ ಕಾರಣ ಆಯಿತು ಅಂದ್ರೆ ತಪ್ಪಾಗ್ಲಾರ್ದು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಈ ಪ್ರಗತಿಶೀಲ ಪಂಥದ ಹುಟ್ಲಿಕ್ಕೆ ಕಾರಣ ಏನು, ಕನ್ನಡದಲ್ಲಿ ಹೇಗೆ ಬೆಳೀತು ಮತ್ತು ಇದನ್ನ ಬೆಳೆಸಿದಂತ ಬಗೆ ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಗತಿಶೀಲ ಪಂಥದ ಉದಯಕ್ಕೆ ಪ್ರೇರಣೆಗಳು, ಕನ್ನಡದಲ್ಲಿ ಪ್ರಗತಿಶೀಲ ಪಂಥ ಹುಟ್ಲಿಕ್ಕೆ ಅಥವಾ ಇಡೀ ಭಾರತದಲ್ಲಿ ಒಂದು ರೀತಿಯ ಪ್ರಗತಿಪರದ ಚಿಂತನೆಗಳು ಹುಟ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ನಾವು ಮುಖ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಈ ಪ್ರಗತಿಶೀಲ ಪಂಥ ಉದಯಕ್ಕೆ ಮುಖ್ಯವಾಗಿ ನಾವು 2 ಕಾರಣಗಳನ್ನ ನಾವು ನೋಡ್ಬೋದು. ಒಂದು ಆಂತರಿಕ ಪ್ರೇರಣೆ, ಇನ್ನೊಂದು ಬಾಹ್ಯ ಪ್ರೇರಣೆ ಅಂತ. ಆಂತರಿಕ ಪ್ರೇರಣೆ ಅಂದ್ರೆ ನಮ್ಮಲ್ಲೇ, ನಮ್ಮ ದೇಶದಲ್ಲೇ ಮತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದ್ದಂತ ಒಂದಷ್ಟು ಪ್ರೇರಣೆಗಳು, ಮತ್ತಿನ್ನೊಂದು ಬಾಹ್ಯ ಪ್ರೇರಣೆ ಅಂದ್ರೆ ವಿದೇಶಿಗಳಿಂದ ಪಡೆದಂತಹ ಒಂದಷ್ಟು ಪ್ರೇರಣೆಯನ್ನ ನಾವು ಇಲ್ಲಿ ಪ್ರಗತಿಶೀಲ ಪಂಥಕ್ಕೂ ಕೂಡ ನೋಡ್ಬೋದು. ಅಥವಾ ವಿದೇಶಿ ಬರಹಗಾರರು ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ಅಥವಾ ಭಾರತೀಯ ಸಾಹಿತ್ಯದ ಮೇಲೆ ಪ್ರಭಾವ ಬಿದ್ದದನ್ನ ಕಾಣಬಹುದು. ಸೊ ಅದ್ರಲ್ಲಿ ಮೊದಲನೇದಾಗಿ ನಾವು ಆಂತರಿಕ ಪ್ರೇರಣೆಯನ್ನ ನೋಡ್ತಾ ಹೋಗೋಣ. ಆಂತರಿಕ ಪ್ರೇರಣೆಯಲ್ಲಿ ನಮಗೆ ಮೊಟ್ಟಮೊದಲು ಕಾಣಿಸ್ಕೊಳ್ತಕ್ಕಂಥದ್ದು, ಈಗಾಗಲೇ ಕನ್ನಡದಲ್ಲಿ 1920-40ರ ದಶಕದವರೆಗೆ 20 ವರ್ಷಗಳ ಕಾಲ ಕನ್ನಡದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಂತಹ ನವೋದಯ ಸಾಹಿತ್ಯ ಪಂಥ ಏನಿದೆ, ಅಂದ್ರೆ ಇಂಗ್ಲಿಷ್ನ ರೊಮ್ಯಾಂಟಿಕ್ ಸಾಹಿತ್ಯದಿಂದ ಪ್ರೇರಿತಗೊಂಡು ಬಂದಂತ ಕನ್ನಡದ ನವೋದಯ ಸಾಹಿತ್ಯದ ಪಂಥದ ಮುಖ್ಯವಾದಂತಹ ಉದ್ದೇಶ ಏನಪ್ಪ ಅಂದ್ರೆ ಅತಿಯಾದ ಒಂದು ಆದರ್ಶ ಬದುಕು. ಅವರ ಆ ಬದುಕು ಅಂದ್ರೆ ಬಹಳ ಬದುಕು ಸ್ವೀಕರಣೆಗಿದೆ, ಅದು ಬಹಳ ಸೊಗಸಾಗಿದೆ, ಆದರ್ಶಮಯವಾದ ಬದುಕನ್ನ ಬದುಕಬೇಕು ಅಂತ ಏನು ಕಟ್ಕೊಟ್ರೋ ಈ ಅತಿಯಾದ ಆದರ್ಶಮಯತೆ ಅನ್ನೋದು ಅವರು ವಾಸ್ತವ ಜಗತ್ತಿನಿಂದ ದೂರವನ್ನಾಗಿ ಮಾಡ್ತು. ಅಂದ್ರೆ ಎಲ್ಲರ ಬದುಕು ಹಾಗೆ ಆದರ್ಶಮಯವಾಗಿದ್ಯಾ ಅನ್ನೋದು ಪ್ರಶ್ನೆ. ಎಲ್ಲೋ ಕೆಲವರ ಬದುಕು ಮಾತ್ರ ಆದರ್ಶಮಯವಾಗಿದ್ಬಿಟ್ರೆ ಹಾಗಾದ್ರೆ ಸಮಾಜದಲ್ಲಿ ಕುಂದು ಕೊರತೆಗಳಿಲ್ವಾ, ಶೋಷಿತರಿಲ್ವಾ,
ದಮನಕ್ಕೆ ಒಳಗಾದಂಥವ್ರು ಇಲ್ವಾ ಅನ್ನೋ, ಬಡವರಿಲ್ವಾ ಅನ್ನೋ ಪ್ರಶ್ನೆ ಮೂಡಕ್ ಶುರುವಾಯ್ತು. ಹೀಗೆ ನವೋದಯ ಸಾಹಿತ್ಯ ಪಂಥದ ಅತಿಯಾದ ಆದರ್ಶಮಯತೆ ಅನ್ನೋದು ಅದನ್ನ ಧಿಕ್ಕರಿಸಿ ಕೆಲವೊಂದು ಬರಹಗಾರರು, ಪ್ರಗತಿಪರ ಚಿಂತಕರು ಹುಟ್ಟಿಕೊಂಡ್ರು. ಆಗ ನಮ್ಮ ಕನ್ನಡದಲ್ಲಿ ಹೊಸ ಸಾಹಿತ್ಯ ಪಂಥ ಉದಯ ಆಗ್ಲಿಕ್ಕೆ ಕಾರಣ ಆಯ್ತು ವಿದ್ಯಾರ್ಥಿಗಳೇ. ನವೋದಯ ಸಾಹಿತ್ಯ ಪಂಥದಲ್ಲಿ ಕಲ್ಪನೆಗಳಿಗೆ ಆದ್ಯತೆಯನ್ನ ನೀಡಿದ್ರು. ನಾನು ಹೇಳಿದೆ, ಪ್ರಕೃತಿಯ ಸಿರಿತನವನ್ನ ಕಟ್ಟಿಕೊಡ್ತಕ್ಕಂಥದ್ದು ಮತ್ತು ನಾವು ಎಂದೂ ಕಾಣದೇ ಇರತಕ್ಕಂಥ, ಇಂದ್ರಿಯಗಳಿಗೂ ಮೀರಿದಂತಹ, ನಮ್ಮ ಇಂದ್ರಿಯ ಅನುಭವಗಳಿಗೂ ಮೀರಿದಂತಹ ಕಲ್ಪನೆಗಳನ್ನ ತಮ್ಮ ಕಾವ್ಯಗಳಲ್ಲಿ ಸೃಷ್ಟಿ ಮಾಡಿ ಒಂದು ರೀತಿ ಓದುಗರನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುವಂತೆ ಮಾಡ್ತಾ ಇರು. ಹಾಗಾದ್ರೆ ಕಲ್ಪನೆಗಳು ಹೊಟ್ಟೆಯನ್ನ ತುಂಬಿಸ್ತವ ಅನ್ನೋ ಪ್ರಶ್ನೆ ಮೂಡ್ತು. ಓದುಗನಿಗೆ ತಾನು ಕಾಣದೇ ಇರ್ತಕ್ಕಂಥ ಕಲ್ಪನೆಗಳಲ್ಲೇ ಆತನನ್ನ ಕಟ್ಟಿಕೊಡೋದಾದ್ರೆ ಆತನ ಬದುಕನ್ನ ಕಟ್ಟಿಕೊಡೋದು ಯಾರು? ಸಮಾಜದಲ್ಲಿರ್ತಕ್ಕಂಥ ಶೋಷಿತರ ಆಶಯಗಳೇನಾಗ್ಬೇಡ, ಅವರ ಹಸಿವಾಗಿರ್ಬೋದು, ಅವರ ದೌರ್ಜನ್ಯಗಳಾಗಿರ್ಬೋದು, ಅವ್ರಿಗಾದಂಥ ಅನ್ಯಾಯಗಳಾಗಿರ್ಬೋದು, ಇವನ್ನ ಸಾಹಿತ್ಯದಲ್ಲಿ ತರೋದು ಸಾಹಿತಿಯ ಕರ್ತವ್ಯ ಅಲ್ವಾ ಅನ್ನೋ ಪ್ರಶ್ನೆ ಮೂಡೋಕೆ ಶುರುವಾಯ್ತು ವಿದ್ಯಾರ್ಥಿಗಳೇ. ಆ ಕಾರಣಕ್ಕಾಗಿ ಈ ತರ ಪ್ರಗತಿಪರ ಚಿಂತನೆಗಳನ್ನ ಇಟ್ಕೊಂಡಂಥವ್ರು ಬಡವರ ಬದುಕು, ಶೋಷಿತರ ಬದುಕನ್ನ ಸಾಹಿತ್ಯದ ವಸ್ತುವನ್ನಾಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಹೊಸ ಪಂಥ ಆರಂಭ ಆಯ್ತು. ಹೀಗೆ ನವೋದಯ ಸಾಹಿತ್ಯವು ವಾಸ್ತವತೆಗೆ ಬೆನ್ನು ಮಾಡಿ ನಿಂತು, ಅಂದ್ರೆ ಇರೋ ಬದುಕನ್ನ ನೋಡ್ತಾ ಇಲ್ಲ. ಸೊ ನಾವೆಲ್ಲೂ ಕಾಣದೇ ಇರ್ತಕ್ಕಂಥ ಕಲ್ಪನಾ ಲೋಕವನ್ನ ನಮ್ಗೆ ಕಟ್ಟಿಕೊಡೋದ್ರಿಂದ ಏನು ಉಪಯೋಗ? ಸೊ ಆದ್ದರಿಂದ ಎಲ್ಲೋ ಒಂದು ಕಡೆ ನವೋದಯ ಪಂಥದ ಕವಿಗಳು ಈ ತಮ್ಮ ಸುತ್ತಮುತ್ತಲೂ ಇರುವಂತ ಜಗತ್ತನ್ನ ಮರೆತರು, ಅಥವಾ ತಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಸಮಾಜವನ್ನ ಮರೆತರು. ಈ ಸಮಾಜದ ಆಶಯಗಳನ್ನ ಮರೆತದ್ದು ಇನ್ನೊಂದು ಹೊಸ ಪಂಥ ಹುಟ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಹೀಗಾಗಿ ನವೋದಯ ಪಂಥದ ಇಂತಹ ಅವರು ವಾಸ್ತವತೆಗೆ ಬೆನ್ನು ಮಾಡಿ ನಿಂತು ಸಾಮಾಜಿಕ ಆಶಯಗಳನ್ನ ಮರೆತದ್ದು ಪ್ರಗತಿಶೀಲ ಪಂಥ ಹುಟ್ಲಿಕ್ಕೆ ಕಾರಣ ಆಯಿತು. ಇನ್ನ ಶೋಷಿತರ ಪರವಾಗಿ ಆಲೋಚಿಸುವ ಪ್ರಗತಿಶೀಲರು ಮುನ್ನೆಲೆಗೆ ಬಂದರು. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು, ನಿರ್ಗತಿಕರು, ಕಾರ್ಮಿಕರು, ರೈತರು, ಇವ್ರಿಗಾಗ್ತಕ್ಕಂಥ ದಿನನಿತ್ಯದ ಶೋಷಣೆ, ಅನ್ಯಾಯ, ದಬ್ಬಾಳಿಕೆ ಇವುಗಳನ್ನೆಲ್ಲ ಖಂಡಿಸಿದಂತಹ ಸಮಾನತೆಯ ಸಮಾಜದ ಕನಸನ್ನ ಕಾಣುವಂತಹ ಒಂದಷ್ಟು ಜನ ಪ್ರಗತಿ ಚಿಂತನೆಯನ್ನ ಇಟ್ಕೊಂಡಂತಹ ಬರಹಗಾರರು ಕನ್ನಡದಲ್ಲಿ ಮೂಡಿ ಬಂದದ್ದು ಈ ಸಂದರ್ಭದಲ್ಲಿ ಈ ಪಂಥ ಹುಟ್ಲಿಕ್ಕೆ ಕಾರಣ ಆಯಿತು. ಬಾಹ್ಯ ಪ್ರೇರಣೆಯನ್ನ ನೋಡಿ, ಇದು ನಮ್ಮ ಆಂತರಿಕ ಪ್ರೇರಣೆ. ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲಾಗಿರ್ಬೋದು ಅಥವಾ ಭಾರತೀಯ ಸಾಹಿತ್ಯದಲ್ಲಾಗಿರ್ಬೋದು ಪ್ರಗತಿಶೀಲ ಪಂಥ ಹುಟ್ಲಿಕ್ಕೆ ಪ್ರಮುಖವಾದಂತಹ ಆಂತರಿಕ ಪ್ರೇರಣೆ ಆದ್ರೆ, ಇನ್ನ ಬಾಹ್ಯ ಪ್ರೇರಣೆ ಹೊರಗಿನಿಂದ ಒಂದಷ್ಟು ಪ್ರಭಾವ ಅಥವಾ ಪಾಶ್ಚಿಮಾತ್ಯದ ಒಂದಷ್ಟು ಸಾಹಿತ್ಯ ಬರಹ, ಅಲ್ಲಿ ನಡೆದಂತ ಕ್ರಾಂತಿಗಳು ಭಾರತ ಮತ್ತು ಕನ್ನಡ ಸಾಹಿತ್ಯವನ್ನು ಕೂಡ ಪ್ರಚೋದಿಸಿವೆ ಈ ಹಿನ್ನೆಲೆಯಲ್ಲಿ. ಆದ್ದರಿಂದ ಬಾಹ್ಯ ಪ್ರೇರಣೆಯನ್ನು ನಾವು ಗಮನಿಸಿದ್ರೆ ಮುಖ್ಯವಾಗಿ ನಮ್ಗೆ ಈ ಪಂಥದ ಬಹುಮುಖ್ಯ ಧೋರಣೆ ಏನಪ್ಪ ಅಂದ್ರೆ ಮಾರ್ಕ್ಸ್ವಾದ. ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತ ಇದೆಯಲ್ಲ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಅರ್ಥಶಾಸ್ತ್ರದಲ್ಲಾಗಿರ್ಬೋದು, ರಾಜ್ಯಶಾಸ್ತ್ರದಲ್ಲಾಗಿರ್ಬೋದು ಕಾರ್ಲ್ ಮಾರ್ಕ್ಸ್ನ ತತ್ವ ಸಿದ್ಧಾಂತಗಳನ್ನ ನೀವು ಓದ್ಕೊಂಡಿದ್ದೀರಾ. ಈ ಕಾರ್ಲ್ ಮಾರ್ಕ್ಸ್ನ ತತ್ವ ಸಿದ್ಧಾಂತಗಳಿದೆಯಲ್ಲ ಅದು ಬಹಳಷ್ಟು ಬರಹಗಾರರನ್ನ ಆಕರ್ಷಿಸ್ತು ಮತ್ತು ಪ್ರೇರೇಪಿಸ್ತು. ಅಂದ್ರೆ ಕಾರ್ಲ್ ಮಾರ್ಕ್ಸ್ನ ಪ್ರಭಾವ ಎಷ್ಟರ ಮಟ್ಟಿಗೆ ಇಡೀ ಜಗತ್ತಿನ ಬೇರೆ ಬೇರೆ ಬರಹಗಾರರನ್ನ, ಸಾಹಿತಿಗಳನ್ನ ಪ್ರಭಾವಿಸಿದೆ ಅಂದ್ರೆ ಅದು ನಮ್ಮ ಭಾರತ ಮತ್ತು ಕನ್ನಡದ ಸಾಹಿತಿ ಬರಹಗಾರನು ಕೂಡ ಹೊರತಾಗಿಸ್ಲಿಲ್ಲ. ಹೀಗೆ ಕಾರ್ಲ್ ಮಾರ್ಕ್ಸ್ನ ಪ್ರಭಾವ ನಮ್ಗೊಂದಷ್ಟು ಪ್ರೇರಣೆಯನ್ನು ನೀಡಿತು. ಕಾರ್ಲ್ ಮಾರ್ಕ್ಸ್ನ ಪ್ರಭಾವ ಏನ್ ಹೇಳುತ್ತೆ? ಕಾರ್ಲ್ ಮಾರ್ಕ್ಸ್ ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಸಮಾನತೆ ಬರಬೇಕು. ಎಂತಹ ಸಮಾನತೆ ಅಂದ್ರೆ ಅದು ಸಾಮಾಜಿಕ ಸಮಾನತೆ. ಅಂದ್ರೆ ಜಾತಿ ಭೇದಗಳಿಂದ ಆತನನ್ನ ದೂರ ಇಡ್ತಕ್ಕಂಥದ್ದಲ್ಲ, ಅಧಿಕಾರದಿಂದ ಅಥವಾ ಸಂಪತ್ತಿನಿಂದ. ಸಂಪತ್ತು ಅನ್ನೋದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನೋದನ್ನ ಬಯಸಿದಂಥವನು ಕಾರ್ಲ್ ಮಾರ್ಕ್ಸ್. ಅದಕ್ಕಾಗಿ ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವಾದಗಳಿರ್ಬೇಕು, ಸಮಾನತೆ ಇರಬೇಕು ಅನ್ನೋದು ಅವನ ವಾದ. ಸೊ ಆರ್ಥಿಕವಾಗಿ ಎಲ್ಲರೂ ಸಮಾನರು. ಈ ಜಗತ್ತಿನಲ್ಲಿರ್ತಕ್ಕಂಥ ಸಂಪತ್ತು ಸರ್ವರಿಗೂ ಸಮಪಾಲಾಗಿ ಹಂಚಿಕೆ ಆಗ್ಬೇಕು. ಒಬ್ಬ ಉಳ್ಳವನು ಶ್ರೀಮಂತ ಒಬ್ಬರ ಹತ್ರನೇ ಸಂಪತ್ತು ಕ್ರೋಢೀಕರಣ ಆಗ್ತಕ್ಕಂಥದ್ದಲ್ಲ, ಇಲ್ಲದೆ ಇರೋನು ಹಾಗೆ ಬದುಕ್ತಕ್ಕಂಥದ್ದು, ತನ್ನ ಕೊನೆಯ ದಿನದವರೆಗೂ ಕೂಡ ಬಡವನಾಗೆ ಬದುಕ್ತಕ್ಕಂಥದ್ದು. ಇಂಥ ಸಾಮಾಜಿಕ ಅಸಮಾನತೆಯನ್ನ ಹೇಳಿದಂಥವನು ಕಾರ್ಲ್ ಮಾರ್ಕ್ಸ್. ಇಂಥ ಸಾಮಾಜಿಕ ಅಸಮಾನತೆಯ ವಿರುದ್ಧ ನಿಂತ ಕಾರ್ಲ್ ಮಾರ್ಕ್ಸ್ನ ಇಂಥ ತತ್ವಗಳಿದೆಯಲ್ಲ, ಈ ತತ್ವಗಳು ನಮ್ಮ ಬರಹಗಾರನ ಆಕರ್ಷಿಸ್ತು. ಅದರಿಂದ ಕಾರ್ಲ್ ಮಾರ್ಕ್ಸ್ನ ಪ್ರಭಾವಕ್ಕೆ ಒಳಗಾದಂಥವ್ರು ಆ ಪ್ರಭಾವವನ್ನು ತಮ್ಮ ಸಾಹಿತ್ಯದಲ್ಲೂ ಕೂಡ ಸಮಾಜದಲ್ಲಾಗ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸಲಿಕ್ಕೆ ಸಾಹಿತ್ಯವನ್ನ, ತಮ್ಮ ಬರಹವನ್ನ ತಮ್ಮ ಮಾಧ್ಯಮವನ್ನಾಗಿ ಮಾಡಿಕೊಂಡ್ರು ವಿದ್ಯಾರ್ಥಿಗಳೇ. ಮತ್ತೆ ಕಾರ್ಲ್ ಮಾರ್ಕ್ಸ್ ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಎರಡು ರೀತಿಯ ವರ್ಗ ಇದಾವೆ. ಸೊ ಸಮಾಜ ಅನ್ನೋದು ಒಂದು ಉಳ್ಳವರಿಂದ ಅಂದರೆ ಶ್ರೀಮಂತರಿಂದ ಕೂಡಿದಂತ ಸಮಾಜ, ಇನ್ನೊಂದು ಏನು ಇಲ್ಲದವರಿಂದ ಅಂದ್ರೆ ಬಡವರಿಂದ ಕೂಡಿದಂತ ಸಮಾಜ. ಎರಡು ರೀತಿಯ ಜಾತಿ ಇದೆ ಸಮಾಜದಲ್ಲಿ.
ಆ ಈ ಎರಡು ರೀತಿಯ ವರ್ಗಗಳನ್ನ ಒಂದು ಬಂಡವಾಳಶಾಹಿಗಳು ಅಂತ ಕರೆದ, ಈ ಶ್ರೀಮಂತರನ್ನ ಬಂಡವಾಳಶಾಹಿಗಳು ಅಂತ ಕರೆದ್ರು ಕಾರ್ಲ್ ಮಾರ್ಕ್ಸ್. ಈ ಬಡವರನ್ನ ಕಾರ್ಮಿಕರು, ದುಡಿಯೋರು, ಅವರ ಏಳಿಗಾಗಿ ದುಡಿಯುವ ಕಾರ್ಮಿಕರು ಅಂದ್ರು. ಈ ರೀತಿ ಎರಡೇ ಜಗತ್ನಲ್ಲಿರ್ತಕ್ಕಂತಹ ವರ್ಗಗಳು, ಈ ವರ್ಗಗಳು ಹೋಗಬೇಕು. ಅದಕ್ಕಾಗಿ ವರ್ಗಗಳು ಹೋಗ್ಬೇಕು ಅಂದ್ರೆ ವರ್ಗ ಸಂಘರ್ಷ ಆಗ್ಬೇಕು ಅಂತ ಬಯಸ್ತಾನೆ. ಇದು ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಕಾರ್ಲ್ ಮಾರ್ಕ್ಸನ ತತ್ವ ಸಿದ್ಧಾಂತದಲ್ಲಿ ವರ್ಗ ಸಂಘರ್ಷ ಆಗ್ಬೇಕು. ವರ್ಗ ಅಂದ್ರೆ ಯಾವುದು? ಉಳ್ಳವರು ಮತ್ತು ಇಲ್ಲದವರು. ಉಳ್ಳವರು ಎಂದರೆ ಯಾರು? ಸಿರಿವಂತರು ಅಂದ್ರೆ ಬಂಡವಾಳಶಾಹಿಗಳು. ಇಲ್ಲದವರು ಎಂದರೆ ನಿರ್ಗತಿಕರು, ಬಡವರು ಅಥವಾ ಕಾರ್ಮಿಕರು ಎಂದರ್ಥ. ಅವರ ಏಳಿಗೆಗಾಗಿ ದುಡಿಯುವಂತ ಕಾರ್ಮಿಕರು. ಈ ಎರಡು ವರ್ಗಗಳ ನಡುವೆ ಇರತಕ್ಕಂತ ಅಜಗಜಾಂತರ ವ್ಯತ್ಯಾಸವನ್ನ, ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸ್ಲಿಕ್ಕೆ ವರ್ಗ ಸಂಘರ್ಷ ಆಗ್ಬೇಕು ಸಮಾಜದಲ್ಲಿ. ಆ ವರ್ಗ ಸಂಘರ್ಷ ಆಗೋದ್ರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬಹುದು. ಅವಾಗ ಸಂಪತ್ತಿನ ಹಂಚಿಕೆ ಸಮಾನವಾಗಿ ಆಗ್ತದೆ ಎಲ್ರಿಗೂ ಕೂಡ. ಸಂಪತ್ತು ಅನ್ನೋದು ಪ್ರಕೃತಿಲಿರ್ತಕ್ಕಂಥ ಸಂಪತ್ತು ಅನ್ನೋದು ಎಲ್ಲರಿಗೂ ಒಂದೇ, ಅದು ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಕಾರ್ಲ್ ಮಾರ್ಕ್ಸನ ಒಂದು ಬಹುಮುಖ್ಯವಾದಂತಹ ಧೋರಣೆ. ಆ ವರ್ಗ ಸಂಘರ್ಷದ ಮೂಲಕ ನ್ಯಾಯ ಕಂಡುಕೊಳ್ಬೇಕು ನಾವು. ಸಮಾಜದಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳನ್ನ ನಾವು ಖಂಡಿಸ್ಬೇಕು. ಹೀಗೆ ವರ್ಗ ಸಂಘರ್ಷ ಆಗ್ಬೇಕು. ವರ್ಗ ಸಂಘರ್ಷ ಅಂದ್ರೆ ಉಳ್ಳವರು ಇಲ್ಲದವರ ನಡುವಿನ ತಿಕ್ಕಾಟಗಳು, ಕ್ರಾಂತಿ ಆಗ್ಬೇಕು ಅಂತ ಬಯಸ್ತಾನೆ. ಈ ಕ್ರಾಂತಿಯ ಮೂಲಕ ನಾವು ನ್ಯಾಯ ಕಂಡುಕೊಳ್ಬೇಕು. ಎಲ್ಲೋ ಒಂದು ಕಡೆ ಪ್ರಗತಿಶೀಲ ಪಂಥರು ರಕ್ತ ಕ್ರಾಂತಿಯ ಒಂದು ಪ್ರಚೋದನೆಯನ್ನ ನೀಡಿದಂಥವ್ರು, ಅಂದ್ರೆ ಅದರ ಪರ ಇದ್ದಂಥವರು. ಕ್ರಾಂತಿ ಆಗಬೇಕು, ಕ್ರಾಂತಿಯ ಮೂಲಕ ನಾವು ಶಾಂತಿಯನ್ನ ಪಡಿಬೇಕು, ಕ್ರಾಂತಿಯ ಮೂಲಕವೇ ನಾವು ಸಮಾನತೆಯನ್ನ ಪಡಿಬೇಕು, ಕ್ರಾಂತಿಯ ಮೂಲಕವೇ ನ್ಯಾಯವನ್ನ ಪಡಿಬೇಕು ಅನ್ನೋದು ಇವರ ಮುಖ್ಯ ಧೋರಣೆ. ಅಂದ್ರೆ ಇವರು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಸಾಕಷ್ಟು ಪ್ರತಿಪಾದಿಸ್ತಕ್ಕಂಥವ್ರು. ಹೀಗೆ ಕಾರ್ಲ್ ಮಾರ್ಕ್ಸನ ವರ್ಗ ಸಂಘರ್ಷದ ಮೂಲಕ ನಂಬಿಕೆಯನ್ನ ಇಟ್ಟಂತ ಬರಹಗಾರರು ಕನ್ನಡದಲ್ಲಿ ಈ ಸಂದರ್ಭದಲ್ಲಿ ಮೂಡಿ ಬಂದರು. ಪ್ರಗತಿಪರವಾಗಿ ಯೋಚಿಸುವವರು ಯಾವಾಗ್ಲೂ ಹೇಗಿರ್ತಾರಪ್ಪ ಅಂದ್ರೆ ಶೋಷಿತರ ಪರವಾಗೇ ಇರಬೇಕು ಅನ್ನೋದು ಇವ್ರ ಮುಖ್ಯ ಧೋರಣೆ. ನಾವು ಪ್ರಗತಿಪರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಯಾವಾಗಲೂ ಕೂಡ, ಯಾವ ಸಂದರ್ಭದಲ್ಲೂ ಕೂಡ ಅವರು ಶೋಷಿತರ ಪರವಾದಂತ ಧ್ವನಿ ಆಗಿರ್ಬೇಕು ಅನ್ನೋದನ್ನ ಇವರು ತಮ್ಮ ಮುಖ್ಯ ಧೋರಣೆಯನ್ನಾಗಿ ಇಟ್ಕೊಳ್ತಾರೆ. ಇದಕ್ಕೆ ಅವ್ರಿಗೆ ಆ ಸಂದರ್ಭದಲ್ಲಿ ಸಿಕ್ಕಂತ ಮುಖ್ಯ ಒಂದು ಆಶಯ ಏನಪ್ಪಾ ಅಂದ್ರೆ, ಮುಖ್ಯವಾದಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ 1917ರಲ್ಲಿ ನಡೆದಂತಹ ರಷ್ಯಾ ಕ್ರಾಂತಿ ಇದೆಯಲ್ಲ ವಿದ್ಯಾರ್ಥಿಗಳೇ, ಆ ರಷ್ಯಾ ಕ್ರಾಂತಿ ಅಂತಕ್ಕಂಥದ್ದು ಉಳ್ಳವರು ಇಲ್ಲದವರ ನಡುವೆ ನಡೆದಂತ ಒಂದು ದೊಡ್ಡ ಕ್ರಾಂತಿ. ಈ ರಷ್ಯಾ ಕ್ರಾಂತಿ ಅನ್ನೋದು ಬಹುಮುಖ್ಯವಾಗಿ ನಮ್ಮ ಬರಹಗಾರರನ್ನ ಪ್ರೇರೇಪಿಸ್ತು. ಸೊ ಸಮಾಜವಾದಿ ಸಿದ್ಧಾಂತಗಳನ್ನ ನಂಬ್ಕೊಳ್ಳಿಕ್ಕೆ ಈ ಕ್ರಾಂತಿ ಬಹಳ ಕಾರಣ ಆಯ್ತು. ಮುಖ್ಯವಾಗಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಈ ರಷ್ಯಾ ಕ್ರಾಂತಿಗೆ ಬಹುಮುಖ್ಯ ಪ್ರೇರಣೆ ಅಂದ್ರೆ ಅಲ್ಲಿ ಬಂದಂತ ಒಂದು ಸಾಹಿತ್ಯ ಕೃತಿ, ರಷ್ಯನ್ ಭಾಷೆಯಲ್ಲಿ ಬಂದಂತ ಮ್ಯಾಕ್ಸಿಮ್ ಗಾರ್ಕಿಯ ದ ಮದರ್ ಅಂತಕ್ಕಂಥ ಕಾದಂಬರಿ ಇತ್ತಲ್ಲ, ಅದನ್ನ ಕನ್ನಡದಲ್ಲಿ ತಾಯಿ ಅಂತಾನೂ ಕೂಡ ಅನುವಾದಿಸಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು. ಮ್ಯಾಕ್ಸಿಮ್ ಗಾರ್ಗಿಯ ಈ ತಾಯಿ ಅನ್ನೋ ಕಾದಂಬರಿ ಒಂದು ಕಾದಂಬರಿ ಅಥವಾ ಒಂದು ಸಾಹಿತ್ಯ ಅನ್ನೋದು ಒಂದು ದೇಶದ ಒಂದು ದೇಶದಲ್ಲಿ ಕ್ರಾಂತಿ ಮಾಡ್ತದೆ ಅಂದ್ರೆ, ಆಳುವ ವರ್ಗದ ವಿರುದ್ಧ ಕ್ರಾಂತಿ ಮಾಡ್ತದೆ ಅಂದ್ರೆ ಸಾಹಿತ್ಯಕ್ಕಿರುವ ಅಥವಾ ಲೇಖನಗಿರುವ ಶಕ್ತಿಯನ್ನ ನಾವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಇದಲ್ಲದೆ ರಷ್ಯಾದ ಲೆನಿನ್ನ ಸಿದ್ಧಾಂತಗಳು, ಆತನ ತತ್ವ ಸಿದ್ಧಾಂತಗಳಿದ್ವಲ್ಲ, ಅವು ನಮ್ಮ ಬರಹಗಾರನ ಇಂಪ್ರೆಸ್ ಮಾಡ್ತು ಅಥವಾ ಪ್ರಚೋದಿಸ್ತು, ಪ್ರೇರಣೆ ನೀಡ್ತು. ಜೊತೆಗೆ ರಷ್ಯಾದ ಈ ಮಹಾನ್ ಬರಹಗಾರರು ಯಾರಿದ್ದಾರೆ ಅವರ ಧೋರಣೆಗಳಿದೆ. ಕ್ರಾಂತಿ ಆಗ್ಬೇಕು, ಸಮಾಜದಲ್ಲಿ ಅಸಮಾನತೆ, ಈ ಶೋಷಣೆಗಳ ವಿರುದ್ಧ ನಾವು ಬಂಡಾಯವನ್ನ ಹೇಳ್ಬೇಕು, ಕ್ರಾಂತಿ ಮಾಡೋದ್ರ ಮೂಲಕ ಸಮಾನತೆಯನ್ನ ಸಾಧಿಸ್ಕೊಳ್ಬೇಕು ಅನ್ನೋ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂತ ಈ ಬರಹಗಾರರಿದ್ದಾರಲ್ಲ, ಇಬ್ಸನ್ ಆಗಿರ್ಬೋದು, ಶಾ ಆಗಿರ್ಬೋದು, ಮ್ಯಾಕ್ಸಿಮ್ ಗಾರ್ಕಿ, ಎಮಿಲಾ ಜೋಲಾ, ಅಪ್ಟನ್ ಸಿಂಕ್ಲೇರ್, ಇವರೆಲ್ಲ ರಷ್ಯನ್ ಬರಹಗಾರರು. ಇವರ ಬರಹಗಳು ಮತ್ತು ಇವರ ಸಾಹಿತ್ಯ ಇದೆಯಲ್ಲ, ಅದರಿಂದ ಸಾಕಷ್ಟು ಪ್ರಭಾವಿತರಾದರು ಭಾರತದ ಬರಹಗಾರರು ಮತ್ತು ಕನ್ನಡದ, ವಿಶೇಷವಾಗಿ ಕನ್ನಡದ ಕೆಲವೊಂದು ಬರಹಗಾರರು ಈ ಚಿಂತನೆಗಳಿಂದ ಪ್ರಭಾವಿತರಾಗಿ ಸಮಾಜದಲ್ಲಿ ನಡೆಯುವಂತ ದೌರ್ಜನ್ಯ, ಅನ್ಯಾಯ, ಅಕ್ರಮಗಳನ್ನ ಖಂಡಿಸುವ ಒಂದು ವಸ್ತುವನ್ನ ತಮ್ಮ ಸಾಹಿತ್ಯದಲ್ಲೂ ಕೂಡ ಅಳವಡಿಸ್ಕೊಳ್ತಾ ಬಂದರು. ಹೀಗೆ ಅವ್ರ ಮುಂದೆ ಮತ್ತೊಂದು ನಮ್ಗೆ ಇದ್ದಂತಹ ಒಂದು ಕೃತಿ ಅಂದ್ರೆ ಮಿಖಾಯಿಲ್ ಲಿಫ್ಟ್ಶೆಡ್ಜನ್ನ ಲಿಟರೇಚರ್ ಅಂಡ್ ಮಾರ್ಕ್ಸಿಸಮ್ ಅನ್ನೋ ಕೃತಿ ಸಾಕಷ್ಟು ಪ್ರಭಾವ ಬೀರುತ್ತೆ. ಲಿಟರೇಚರ್ ಅಂಡ್ ಮಾರ್ಕ್ಸಿಸಮ್ ಅನ್ನೋ ಕೃತಿಯ ಪ್ರಭಾವ ನಮ್ಮ ಬರಹಗಾರನ ಒಂದಷ್ಟು ಪ್ರೇರೇಪಣೆ ನೀಡಿತು. ಹೀಗೆ ರಷ್ಯಾದ ಬರಹಗಾರರು ಮತ್ತೆ ರಷ್ಯಾದ ಲೆನಿನ್ನ ಸಿದ್ಧಾಂತ ಮತ್ತು ಕಾರ್ಲ್ ಮಾರ್ಕ್ಸನ ತತ್ವ ಸಿದ್ಧಾಂತಗಳು ಇದ್ದಾವಲ್ಲ, ಮುಖ್ಯವಾಗಿ ಕಾರ್ಲ್ ಮಾರ್ಕ್ಸನ ಪ್ರಭಾವ ಸಾಕಷ್ಟು ಈ ಒಂದು ಪಂಥದ ಬರಹಗಾರರಲ್ಲಿರೋದನ್ನ ನಾವು ಕಾಣಬಹುದು. ಹೀಗೆ ಹೊರಗಿನ ಪ್ರಭಾವ, ಇವೆಲ್ಲವೂ ಕೂಡ ಹೊರಗಿನ ಪ್ರಭಾವದಿಂದ ಕನ್ನಡದ ಪ್ರಗತಿಶೀಲ ಪಂಥ ಬೆಳೀತು ಅಂದ್ರೆ ಸಾಕಷ್ಟು ಇಲ್ಲಿ ನಾವು ಅದರ ಪ್ರಭಾವವನ್ನು ನಾವು ಕಾಣಬಹುದು.
ಈ ಪ್ರಗತಿಶೀಲ ಪಂಥದ ಮುಖ್ಯ ಲಕ್ಷಣಗಳನ್ನ ನಾವು ನೋಡೋದೇ ಆದ್ರೆ ಈಗಾಗಲೇ ಸಾಕಷ್ಟು ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಸೊ ಇದು ಬಡವರ ಪರ ಇರ್ತಕ್ಕಂಥದ್ದು, ಶೋಷಿತರ ಪರ ಇರತಕ್ಕಂಥ ಧ್ವನಿಯಾಗಿರ್ತಕ್ಕಂಥ ಸಾಹಿತ್ಯ ಅನ್ನೋದನ್ನ ನಾನು ಸಾಕಷ್ಟು ಹೇಳಿದ್ದೇನೆ. ಸೊ ಈ ಪ್ರಗತಿಶೀಲ ಪಂಥದ ಲಕ್ಷಣಗಳನ್ನ ನಾವು ನೋಡೋದೇ ಆದ್ರೆ ಒಂದೊಂದಾಗಿ, ಮಾರ್ಕ್ಸ್ವಾದ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬರಬೇಕು. ಸಮಾಜದಲ್ಲಿ ಎಲ್ಲರೂ ಸಮಾನರು, ಜಾತಿಯಿಂದಾಗಲಿ, ಲಿಂಗಭೇದದಿಂದಾಗಲಿ, ವರ್ಣದಿಂದಾಗಲಿ ಅವನನ್ನ ಅಧಿಕಾರ ಮತ್ತು ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬಾರ್ದು ಅನ್ನೋದು ಮಾರ್ಕ್ಸ್ನ ಒಂದು ದೊಡ್ಡ ಬಹುಮುಖ್ಯವಾದಂಥ ಸಿದ್ಧಾಂತ. ಜೊತೆಗೆ ಸಂಪತ್ತು ಅನ್ನೋದಿದೆಯಲ್ಲ, ಹಣ ಅಥವಾ ಅಧಿಕಾರ ಅಥವಾ ಸಂಪತ್ತು ಅನ್ನೋದಿದೆಯಲ್ಲ, ಅದೆಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನೋದು ಮಾರ್ಕ್ಸ್ನ ತತ್ವ ಸಿದ್ಧಾಂತ. ಅದಕ್ಕಾಗಿ ವರ್ಗ ಸಂಘರ್ಷ ಆಗ್ಬೇಕು ಅನ್ನೋದನ್ನ ಹೇಳ್ತೇನೆ. ವರ್ಗ ಸಂಘರ್ಷ ಅನ್ನೋದು ಮಾರ್ಕ್ಸ್ನ ಬಹುಮುಖ್ಯವಾದಂಥ ತತ್ವ. ಹೀಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಅನ್ನೋದು ಈ ಪ್ರಗತಿಶೀಲ ಪಂಥದ ಬರಹಗಾರರ ಬಹುಮುಖ್ಯವಾದಂತಹ ಲಕ್ಷಣ ಆಗಿತ್ತು. ಈ ಪ್ರಗತಿಶೀಲ ಸಾಹಿತ್ಯ ಪಂಥದ ಮತ್ತೊಂದು ಲಕ್ಷಣ ಅಂದ್ರೆ ಮನುಷ್ಯ ಪರವಾದಂತಹ ಮತ್ತು ಶೋಷಿತರ ಪರವಾದ ಆಲೋಚನೆಗಳನ್ನ ಮಾಡಿದ್ರು. ಸೊ ಮನುಷ್ಯ ಪರವಾಗಿರ್ಬೇಕು ಮತ್ತು ಶೋಷಿತರ ಪರವಾದಂತಹ ಆಲೋಚನೆಗಳನ್ನ ಇವರು ತಮ್ಮ ಸಾಹಿತ್ಯದಲ್ಲಿ ಬಿಂಬಿಸಿದ್ರು. ಈಗ ನೋಡಿ, ನವೋದಯ ಸಾಹಿತ್ಯ ಕಾಲಘಟ್ಟದಲ್ಲಿ ಬರೀ ಕಲ್ಪನೆಗಳಲ್ಲಿ ನಮ್ಮನ್ನ ತೇಲಿಸಾಡ್ಬಿಟ್ರು ಕವಿಗಳು. ಅಂದ್ರೆ ನಾವು ನೋಡದೇ ಇರ್ತಕ್ಕಂಥ ಜಗತ್ತನ್ನ ಕಾವ್ಯದ ಮೂಲಕ ಕಟ್ಕೊಟ್ರು. ಜೊತೆಗೆ ನಿಸರ್ಗವನ್ನ ಆರಾಧಿಸುತ್ತಲೇ ಬದುಕು ಬಹಳ ಸುಂದರ ಅಂತ ಹೇಳಿದ್ರು. ಹಂಗಾರೆ ಎಲ್ಲರ ಬದುಕು ಸುಂದರವಾ ಅನ್ನೋದು, ಸಮಾಜದಲ್ಲಿ ಎಲ್ಲರೂ ಹಾಗೆ ಬದುಕಿದೀವ ಅನ್ನೋ ಪ್ರಶ್ನೆ ಅನೇಕ ಬರಹಗಾರನ ಕಾಡಕ್ ಶುರುವಾಯಿತು. ಆ ಕಾರಣಕ್ಕಾಗಿ ಇಲ್ಲ, ನಮ್ಮ ಸುತ್ತಮುತ್ತಲು ನಡೆಯುವ ಶೋಷಿತರ ಧ್ವನಿ ನಮ್ಮ ಸಾಹಿತ್ಯ ಆಗ್ಬೇಕು ಅಂತೇಳಿ ಮನುಷ್ಯ ಪರವಾದ ಮತ್ತು ಶೋಷಿತರ ಪರವಾದಂತ ಆಲೋಚನೆಗಳನ್ನ ತಮ್ಮ ಸಾಹಿತ್ಯದಲ್ಲಿ ತಂದ್ರು. ಇದು ಪ್ರಗತಿಶೀಲ ಪಂಥದ ಬಹುಮುಖ್ಯ ಲಕ್ಷಣಗಳಲ್ಲಿ. ಮತ್ತೊಂದು ಈ ಸಾಹಿತ್ಯದ ಬಹುಮುಖ್ಯವಾದ ಇನ್ನೊಂದು ಲಕ್ಷಣ ಅಂದ್ರೆ ವರ್ಗರಹಿತವಾದ ಸಮಾನತೆಯ ಸಮಾಜವನ್ನ ಕಟ್ಟುವುದು. ಸೊ ಇಲ್ಲಿ ತಾರತಮ್ಯಗಳಿರ್ಬಾರ್ದು, ಜಾತಿ ಭೇದಗಳಿರ್ಬಾರ್ದು, ಗಂಡು ಹೆಣ್ಣಿನ ಭೇದ ಭಾವ ಇರಬಾರ್ದು. ಇಲ್ಲೆಲ್ಲರೂ ಒಂದೇ ಎನ್ನುವಂತ ಸಮಾನತೆಯ ಸಮಾಜವನ್ನ, ಸಮತಾವಾದದ ಸಮಾಜವನ್ನ ಕಟ್ತಕ್ಕಂಥದ್ದು ಇಲ್ಲಿನ ಬಹುಮುಖ್ಯ ಬರಹಗಾರರ ಉದ್ದೇಶ ಆಗಿತ್ತು. ಅದನ್ನ ತಮ್ಮ ಕೃತಿಗಳಲ್ಲೂ ಕೂಡ ಬಿಂಬಿಸಿದ್ದಾರೆ. ಪ್ರಗತಿಶೀಲ ಪಂಥದ ಮುಖ್ಯ ಧೋರಣೆ ಈ ಎಲ್ಲ ವಸ್ತುಗಳ ಸುತ್ತ, ಈ ವ್ಯಕ್ತಿಗಳ ಸುತ್ತಲೇ ಗಿರುಕಿ ಹೊಡಿತಾ ಇತ್ತು. ಅಂದ್ರೆ ಬಡವರು, ರೈತರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು, ಅನಾಥರು, ವೇಶ್ಯರ ಅಸಹಾಯಕತೆ ಬದುಕು, ಅವರ ಬದುಕಿನ ಚಿತ್ರಣ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಪ್ರಗತಿಶೀಲ ಪಂಥದ ಬರಹಗಾರರ ಮುಖ್ಯ ಧೋರಣೆಯಾಗಿತ್ತು. ಹೀಗೆ ಸಮಾಜದ ತಳವರ್ಗದ ಶೋಷಿತರ ಧ್ವನಿಯಾಗಿ ಬಂದ ಸಾಹಿತ್ಯ ಪಂಥವೇ ಪ್ರಗತಿಶೀಲ ಸಾಹಿತ್ಯ ಪಂಥ. ಇನ್ನ ಕ್ರಾಂತಿಯ ಮೂಲಕ ಅಸಮಾನತೆಯನ್ನ ಹೋಗಲಾಡಿಸೋದು. ಸೊ ಕ್ರಾಂತಿ ಆಗ್ಬೇಕು, ಉಳ್ಳವರು ಮತ್ತು ಇಲ್ಲದವರ ನಡುವೆ, ಶ್ರೀಮಂತರು ಮತ್ತು ಕಾರ್ಮಿಕರ ನಡುವೆ ಸಂಘರ್ಷ ಆಗ್ಬೇಕು, ಘರ್ಷಣೆಗಳಾಗ್ಬೇಕು, ಕ್ರಾಂತಿ ಆಗ್ಬೇಕು. ಆ ಕ್ರಾಂತಿ ಮೂಲಕ ನಾವು ಅಸಮಾನತೆಯನ್ನ ಹೋಗಲಾಡಿಸಿ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ತಮ್ಮ ಬರಹಗಳಲ್ಲೂ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇದ್ರು. ಇದು ಪ್ರಗತಿಶೀಲ ಪಂಥದ ಮತ್ತೊಂದು ಲಕ್ಷಣ. ಇನ್ನ ಇವರು ತಿರಸ್ಕರಿಸ್ತಾ ಇದ್ರು. ಯಾರನ್ನ ತಿರಸ್ಕರಿಸ್ತಾ ಇದ್ರು ಅಂದ್ರೆ, ಈ ಬರಹಗಾರರು ಶ್ರೀಮಂತರನ್ನ, ಅವರ ದಬ್ಬಾಳಿಕೆಗಳನ್ನ ಮತ್ತು ಅಧಿಕಾರದಲ್ಲಿ ಕೂತಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಆ ಅಧಿಕಾರಶಾಹಿಯಲ್ಲಿರ್ತಕ್ಕಂಥ ದಬ್ಬಾಳಿಕೆಯನ್ನ, ದೌರ್ಜನ್ಯವನ್ನ, ಭ್ರಷ್ಟಾಚಾರವನ್ನ ತಮ್ಮ ಬರಹಗಳಲ್ಲಿ ಖಂಡಿಸ್ತಾ ಇದ್ರು. ವಾಸ್ತವ ಬದುಕಿನ ಚಿತ್ರಣ ಮಾಡ್ತಾ ಇದ್ರು. ಅಂದ್ರೆ ನವೋದಯ ಕವಿಗಳು ಮಾಡದೇ ಇರ್ತಕ್ಕಂಥ ವಾಸ್ತವ ಬದುಕಿನ ಚಿತ್ರಣವನ್ನ, ಎಲ್ಲೋ ಕಾಣದೇ ಇರ್ತಕ್ಕಂಥ ಕಲ್ಪನೆಗಳನ್ನ ಕಟ್ಟಿಕೊಡುವಂತ ಅವರ ಧೋರಣೆಯನ್ನ ಧಿಕ್ಕರಿಸಿ, ನೀವು ಮಾಡ್ತಿರೋದು ಸಾಹಿತ್ಯದ ಕೆಲಸ, ಇದು ಸರಿಯಲ್ಲ ಅಂತ ಹೇಳಿ ವಾಸ್ತವ ಬದುಕು ಈಗೇನಿದೆಯೋ ಅಟ್ ಪ್ರೆಸೆಂಟ್ ಏನ್ ನಡೀತಿದೆಯೋ ಆ ಬದುಕು ನಮ್ಗೆ ಮುಖ್ಯ ಅನ್ನೋದನ್ನ ಇಲ್ಲಿ ಚಿತ್ರಣ ಮಾಡ್ತಾ ಹೋದ್ರು. ಸಮಾಜದಲ್ಲಿ ತಾವು ಕಂಡಂತ ತಮ್ಮ ಸುತ್ತಮುತ್ತಲಿನ ವಾಸ್ತವ ಬದುಕನ ಚಿತ್ರಣವನ್ನೇ ತಮ್ಮ ಸಾಹಿತ್ಯದ ವಸ್ತುವನ್ನಾಗಿ ಈ ಪ್ರಗತಿಶೀಲ ಪಂಥದ ಬರಹಗಾರರು. ಇವರು ಬಹುಮುಖ್ಯವಾದ ಇನ್ನೊಂದು ಧೋರಣೆ ಏನಪ್ಪಾ ಅಂದ್ರೆ, ಪ್ರಭುತ್ವ ವಿರೋಧಿ ನಿಲುವುಗಳನ್ನ ಪ್ರತಿಪಾದಿಸಿದ್ರು. ಪ್ರಭುತ್ವ ವಿರೋಧಿ ನಿಲುವುಗಳಂದ್ರೆ ನಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂತಹ ಪ್ರಭುಗಳು, ಅಂದ್ರೆ ರಾಜನಾಗಿರ್ಬೋದು, ಅವತ್ತಿನ ಸರ್ಕಾರದಲ್ಲಿದ್ದಂತ, ಅವತ್ತಿನ ಕಾಲಘಟ್ಟದಲ್ಲಿದ್ದಂತ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಗಿರ್ಬೋದು, ಅಥವಾ ನಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂಥ ಯಾವುದೇ ಅಧಿಕಾರಶಾಹಿ ಆಗಿರ್ಬೋದು, ಇಂತಹ ಪ್ರಭುತ್ವವನ್ನ, ಅವರು ನಡೆಸುವಂತ ದೌರ್ಜನ್ಯವನ್ನ, ಅಧಿಕಾರದ ಹೆಸರಿನಲ್ಲಿ ಬಡವರು, ಶೋಷಿತರ, ನಿರ್ಗತಿಗರಿಗೆ ನಡೆಸುವಂತ ಅನ್ಯಾಯ, ಅಕ್ರಮಗಳನ್ನ, ಅವರ ನಿಲುವುಗಳನ್ನ ಏನ್ ಮಾಡ್ತಾ ಇದ್ರು, ತಿರಸ್ಕರಿಸ್ತಾ ಇದ್ರು. ಹೀಗೆ ಈ ಬರಹಗಾರರು ಪ್ರಭುತ್ವದ ವಿರೋಧಿಗಳಾಗಿದ್ರು. ಅಂದ್ರೆ ಆಡಳಿತ ನಡೆಸುವವರ ವಿರೋಧಿಗಳಾಗಿ ರೂಪುಗೊಳ್ತಾರೆ. ಇನ್ನ ಅಂದು ಸಾಕಷ್ಟು ನಮ್ಮಲ್ಲಿ ಜೀವಂತವಾಗಿದ್ದಂಥ, ಭಾರತದಲ್ಲಿ ಜೀವಂತವಾಗಿದ್ದಂತಹ ಜಮೀನ್ದಾರಿ ಪದ್ಧತಿ ಏನಿತ್ತು, ಅಥವಾ ಭೂಮಾಲೀಕರ ಶೋಷಣೆ ಏನಿತ್ತು, ಬಡವರ ಭೂಮಿಗಳನ್ನ ಕಿತ್ಕೊಂಡು ತಾವು ಅಧಿಕಾರವನ್ನ ನಡೆಸ್ತಾ, ಅವ್ರ ಕೈಲಿ ದುಡಿಮೆ ಮಾಡಿಸ್ಕೊಳ್ತಾ, ತಾವು ಹಣವನ್ನ ಮಾಡ್ಕೊಳ್ತಕ್ಕಂಥ ಈ ಭೂಮಾಲೀಕರ ದಬ್ಬಾಳಿಕೆಗಳನ್ನ
ವಿರೋಧಿಸ್ತಕ್ಕಂಥದ್ದು ಇಲ್ಲಿನ ಬರಹಗಾರರ ಬಹುಮುಖ್ಯ ಲಕ್ಷಣಗಳಲ್ಲಿ ಒಂದು. ಇನ್ನ ದೇವರು, ಧರ್ಮ ಇವುಗಳ ಹೆಸರಿನಲ್ಲಿ ಮಠ ಮಂದಿರಗಳಲ್ಲಿ ನಡೀತಕ್ಕಂತಹ ಶೋಷಣೆ ಇದೆಯಲ್ಲ, ಬಡವರನ್ನ ಸುಲಿಗೆ ಮಾಡಿ ತಿನ್ನುವಂತಹದ್ದು, ಅಮಾಯಕರನ್ನ ಸುಲಿಗೆ ಮಾಡಿ ತಿನ್ನುವುದು, ದೇವರ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು ಅಮಾಯಕರನ್ನ ವಂಚಿಸುವಂತಹದ್ದಿದೆಯಲ್ಲ, ಆ ಮಠ ಮಂದಿರಗಳಲ್ಲಿ ಸ್ವಾಮೀಜಿಗಳು ಮತ್ತು ಒಂದು ಪೂಜಾರಿಗಳು ಮಾಡ್ತಕ್ಕಂತಹ ಶೋಷಣೆಯನ್ನ ಮತ್ತು ಸಮಾಜದಲ್ಲಿ ಮೇಲ್ನೋಡ್ಲಿಕ್ಕೆ ಎಲ್ಲರೂ ಕೂಡ ಮರ್ಯಾದಸ್ಥರಂತೆ, ಗೌರವಾನ್ವಿತರಂತೆ ಕಂಡು ಆಂತರ್ಯದಲ್ಲಿ ಆಷಾಢಭೂತಿತನವನ್ನ ಇಟ್ಕೊಳ್ತಕ್ಕಂತಹ, ಅಂದ್ರೆ ಕೆಟ್ಟ ಭಾವನೆಗಳನ್ನ ಇಟ್ಕೊಳ್ತಕ್ಕಂತಹ ಮರ್ಯಾದಸ್ಥರ ಆಷಾಢಭೂತಿತನವನ್ನ ಇವರು ತಮ್ಮ ಸಾಹಿತ್ಯದ ಮೂಲಕ ಹೊರಗೆಳೆದ್ರು, ಬಯಲಿಗೆಳೆಯೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಒಟ್ಟಾರೆ ಶೋಷಿತರ ಧ್ವನಿಯಾಗಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯದಲ್ಲಿ ಬಂದದ್ದು ಶೀಲ. ವಿದ್ಯಾರ್ಥಿಗಳೇ, ಕನ್ನಡದಲ್ಲಿ ಹಾಗಾದ್ರೆ ಈ ಪ್ರಗತಿಶೀಲ ಇದುವರೆಗೂ ನಾವು ಪ್ರಗತಿಶೀಲ ಪಂಥದ ಲಕ್ಷಣಗಳನ್ನ ನೋಡೋದ, ಕನ್ನಡದಲ್ಲಿ ಈಗ ಇದು ಹೇಗೆ ಬೆಳೆಯೋಕೆ ಶುರುವಾಯಿತು ಅನ್ನೋದನ್ನ ನೋಡೋಣ. 1940-45 ದಶಕದೊತ್ತಿಗೆ ನಾವು ಈ ಒಂದು ಪಂಥವನ್ನ ಅನುಸರಿಸುವಂತ ಅನೇಕ ಬರಹಗಾರರು ಕನ್ನಡದಲ್ಲಿ ಬರ್ತಾರೆ. ಹಾಗಾದ್ರೆ ಈ ಪ್ರಗತಿಶೀಲ ಸಾಹಿತ್ಯದ ಬೆಳವಣಿಗೆ ಭಾರತೀಯ ಸಾಹಿತ್ಯದಲ್ಲಿ ಹೇಗಾಯ್ತು, ಕನ್ನಡ ಸಾಹಿತ್ಯದಲ್ಲಿ ಹೇಗಾಯ್ತು? ಭಾರತೀಯ ಸಾಹಿತ್ಯದಲ್ಲಿ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಈ ಪ್ರಗತಿಶೀಲ ಸಾಹಿತ್ಯ ಅನ್ನೋದು ಕೇವಲ ಕನ್ನಡ ಸಾಹಿತ್ಯಕ್ಕೆ ಅಷ್ಟೇ ಸೀಮಿತವಾದದ್ದಲ್ಲ, ಭಾರತೀಯ ಸಾಹಿತ್ಯದಲ್ಲೂ ಕೂಡ ನಾವು ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಾವು ನೋಡಬಹುದು. ಹಿಂದಿ, ಉರ್ದು, ಬಂಗಾಳಿ ಸಾಹಿತ್ಯದಲ್ಲಿ ಪ್ರಗತಿಶೀಲ ಚಳುವಳಿ ಅನ್ನೋದು ಬಹಳ ಬೇಗ ಆರಂಭ ಆಯಿತು. ಹಿಂದಿ ಭಾಷೆಯಲ್ಲಾಗಿರ್ಬೋದು, ಉರ್ದುವಿನಲ್ಲಾಗಿರ್ಬೋದು ಮತ್ತು ಬಂಗಾಳಿ ಸಾಹಿತ್ಯದಲ್ಲಿ ಬಹಳ ಬೇಗ ಆರಂಭ ಆಯಿತು. ಹಿಂದಿಯಲ್ಲಿ ಮುಲ್ಕ್ರಾಜ್ ಆನಂದ್ರವರು ಇದನ್ನ ನೇತೃತ್ವವನ್ನ ಮತ್ತು ಅವರ ಬರಹಗಳು ಸಾಕಷ್ಟು ಪ್ರಭಾವಿಸಿತು. ಮುಲ್ಕ್ರಾಜ್ ಆನಂದ್ರ ಒಂದು ಬರಹಗಳು ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸನಾದಂಥ ಮಯಕೋವಸ್ಕಿಯವರ ಪ್ರಭಾವಗಳು ಈ ಉರ್ದು ಮತ್ತು ಹಿಂದಿ, ಬಂಗಾಳಿ ಸಾಹಿತ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತು. ಹೀಗೆ ನಮ್ಮ ದೇಶದ ಮುಲ್ಕ್ರಾಜ್ ಆನಂದ್ ಮತ್ತು ಪಾಶ್ಚಿಮಾತ್ಯ ಸಾಹಿತಿ ಮಯಕೋವಸ್ಕಿಯವರ ಕೃತಿಗಳ ಪ್ರಭಾವ ಸಾಕಷ್ಟು ನಮ್ಮ ದೇಶದ ಇತರ ಭಾಷೆಗಳ ಮೇಲೆ ಪ್ರಭಾವ ಬೀರೋದ್ರಿಂದಾಗಿ ಇಂತಹ ಪ್ರಗತಿಶೀಲ ಪಂಥ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಮೊಟ್ಟ ಮೊದಲ ಬಾರಿಗೆ 1936ರಲ್ಲಿ ಈ ಪ್ರಗತಿಶೀಲ ಚಿಂತನೆಯನ್ನ ಇಟ್ಕೊಂಡಂತ ಅನೇಕ ಬರಹಗಾರರು ಒಂದು ಕಡೆ ಸೇರಿ ಒಂದು ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ್ರು. ಅದು ಅಖಿಲ ಭಾರತ ಪ್ರಥಮ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನ ಅಂತ ಕರೀತಾರೆ ಅದನ್ನ. ಅದು ನಡೆದದ್ದು 1936ರಲ್ಲಿ ಉತ್ತರ ಪ್ರದೇಶದ ರಾಜಧಾನಿಯಾದಂತಹ ಲಕ್ನೋದಲ್ಲಿ ಇದು ನಡೀತು. ಇದರ ಅಧ್ಯಕ್ಷತೆಯನ್ನ ಹಿಂದಿಯ ಪ್ರಖ್ಯಾತ ಕವಿಯಾದಂಥ ಪ್ರೇಮ್ ಚಂದ್ರ ಅವರು ಅಧ್ಯಕ್ಷತೆ ವಹಿಸಿದ್ರು. ಸೊ ಈ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ಸಾಕಷ್ಟು ನಿಲುವುಗಳನ್ನ, ಪ್ರಗತಿಪರದ ನಿಲುವುಗಳನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ. ನಮ್ಗೆ ಇಂತಹ ಕಲ್ಪನೆಯನ್ನ ಕಟ್ಟಿಕೊಡುವಂತಹ ಸಾಹಿತ್ಯ ಸಾಕು, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಪ್ರತಿಬಿಂಬಿಸುವ ಸಾಹಿತ್ಯ ಬೇಕು ಅಂತೇಳಿ ಪ್ರಗತಿಶೀಲ ಚಳುವಳಿಯ ಸ್ಪಷ್ಟ ರೂಪುರೇಷೆ ಈ ಸಮ್ಮೇಳನದಲ್ಲಿ ಸಿದ್ಧ ಆಗತ್ತೆ. ಕರ್ನಾಟಕದಿಂದಲೂ ಕೂಡ ಈ ಪ್ರಗತಿಪರ ಆಲೋಚನೆಗಳನ್ನ ಇಟ್ಕೊಂಡಂತ ಅನಾಕ್ರು ಅಂತ ಇನ್ನ ಬೇರೆ ಬೇರೆ ಕವಿಗಳು ಮತ್ತು ಬರಹಗಾರರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಆನಂತರ ಇದು ಅಖಿಲ ಭಾರತ ಮಟ್ಟದಲ್ಲಾದ್ರೆ, ಪ್ರಗತಿಶೀಲ ಸಾಹಿತ್ಯ ಬೆಳವಣಿಗೆ ಇದು ಅಖಿಲ ಭಾರತ ಮಟ್ಟದಲ್ಲಾದ್ರೆ, ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಬೆಳೀತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. 1940ರಲ್ಲಿ ವಿದ್ಯಾರ್ಥಿಗಳೇ ಅನಕ್ರೂರವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಪ್ರಾರಂಭದಲ್ಲಿ ಇವರು ನವೋದಯ ಸಾಹಿತ್ಯದಲ್ಲಿ ಬರೆದ್ರು ಕೂಡ ಆ ನವೋದಯ ಪಂಥದ ಈ ಕಲ್ಪನೆಗಳನ್ನ, ಆದರ್ಶಮಯ ಬದುಕನ್ನ ತಿರಸ್ಕರಿಸ್ತಾರೆ. ಹೊರಬಂದು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಸಿದ್ಧಾಂತವನ್ನ ಕಟ್ಕೊಳ್ತಾರೆ. ಪ್ರಗತಿಶೀಲ ಸಾಹಿತ್ಯ ಅಂತೇಳಿ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಾರೆ. ಇವರು ಕರ್ನಾಟಕದಲ್ಲಿ ಪ್ರಗತಿಶೀಲ ಸಾಹಿತ್ಯ ಸಂಘ ಅಂತನೂ ಕೂಡ ಕಟ್ಕೊಂಡು ಅದರ ಅಧ್ಯಕ್ಷರು ಕೂಡ ಆಗ್ತಾರೆ. ಇವರು ಇಡೀ ನಾಡಿನಾದ್ಯಂತ ಸಂಚರಿಸಿ ತಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಗೆ ಸರಿ ಹೊಂದುವಂತ ಅನೇಕ ಬರಹಗಾರರನ್ನ ಕಲೆ ಹಾಕ್ತಾರೆ. ಒಂದು ಕಡೆ ಕಲೆ ಹಾಕಿ ಕನ್ನಡದ ಪ್ರಗತಿಶೀಲ ಪಂಥವನ್ನ ಹುಟ್ಟು ಹಾಕದಂಥವ್ರು ಅನಾಕ್ರೂರು. ಆದ್ದರಿಂದ ಅನಾಕ್ರೂರವರನ್ನ ಕನ್ನಡದ ಪ್ರಗತಿಶೀಲ ಪಂಥದ ಹರಿಕಾರ ಅಂತಲೇ ನಾವು ಕರಿಬಹುದು. ಹೇಗೆ BMಶ್ರೀ ಅವರ ನವೋದಯ ಸಾಹಿತ್ಯದ ಹರಿಕಾರ ಅಂತ ಕರಿತೀವೋ ಹಾಗೆ ಅನಾ ಕೃಷ್ಣರಾಯರನ್ನ ಕನ್ನಡದ ಪ್ರಗತಿಶೀಲ ಪಂಥದ ಹರಿಕಾರ ಅಂತ ನಾವು ಕರಿಬಹುದು. ಇಡೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ತಮ್ಮ ಮನಸ್ಥಿತಿ, ತಮ್ಮ ಧೋರಣೆ, ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವಂತ ಬರಹಗಾರನ ಒಂದು ಕಡೆ ಕಲೆ ಹಾಕಿ ಈ ಸಮಾಜಕ್ಕಾಗಿ ನಿಮ್ಮ ಕೊಡುಗೆ ಕಾಣಬೇಕೇ ಹೊರತು ನಾವೆಲ್ಲೋ ಕಲ್ಪನೆಗಳನ್ನ ಇಟ್ಕೊಂಡೆ ನಾವು ಸಾಹಿತ್ಯ ರಚನೆ ಮಾಡೋದು ತರವಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ. ಮುಖ್ಯವಾಗಿ 1946ರಲ್ಲಿ
ಧಾರವಾಡದ 6ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಭಾಗವಹಿಸಿದಂತ ಅನಕೃರವರು ಭಾಷಣವನ್ನ ಮಾಡ್ತಾರೆ. ಅದು ಬಹಳ ಅತ್ಯಂತ ಪ್ರಮುಖವಾದಂತಹ ಭಾಷಣ. ಈ ಭಾಷಣವನ್ನ ಕೇಳಿದಂತ ಅನೇಕರು ಅನಕೃರವರ ಅನುಯಾಯಿಗಳಾಗ್ತಾರೆ. ಅವರನ್ನ ಅನುಸರಿಸ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಬರೀತಕ್ಕಂಥ ಒಂದಷ್ಟು ಬರಹಗಾರರ ಗುಂಪೆ ಸಿಗುತ್ತೆ ಅನಕೃರವರಿಗೆ. ಹೀಗೆ 1946ರಲ್ಲಿ ನಡೆದಂತ ಧಾರವಾಡದ ಜಿಲ್ಲಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನಕೃರವರು ಭಾಷಣ ಮಾಡ್ತಾ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಆ ಮಾತುಗಳು ಹೀಗಿದ್ದೋ ವಿದ್ಯಾರ್ಥಿಗಳೇ. ಏನ್ ಹೇಳ್ತಾರೆ? ಸಾಹಿತ್ಯವನ್ನ, ನವೋದಯ ಸಾಹಿತ್ಯವನ್ನ ಧಿಕ್ಕರಿಸಿ ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತು ನಮಗ್ ಬೇಕಾಗಿರ್ತಕ್ಕಂಥ ಇವತ್ತಿನ ಕಾಲಘಟ್ಟದ ಸಾಹಿತ್ಯ ಯಾವುದು ಅನ್ನೋದನ್ನ ಆ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ. ಸಾಹಿತ್ಯ ಅನ್ನೋದು ವಾಸ್ತವಿಕತೆಗೆ ಮುಸುಕನ್ನ ಹಾಕಬಾರದು. ಸೊ ನಮ್ಗೆ ನಮ್ಮ ಬದುಕು, ಸುತ್ತಮುತ್ತ ಬದುಕು ಅಥವಾ ಈಗ ಬದುಕ್ತಿರ್ತಕ್ಕಂಥ ಕಾಲಘಟ್ಟ ಏನಿದೆಯೋ ಆ ಬದುಕಿನ ಚಿತ್ರಣ ಮಾಡಬೇಕು. ಅದು ಬಿಟ್ಟು ನಾವು ಕಾಣದೇ ಇರ್ತಕ್ಕಂಥ ಯಾವುದೋ ಒಂದು ಲೋಕವನ್ನ ನಮ್ಮ ಕಣ್ಮುಂದೆ ತಂದಿಡ್ತೀನಿ ಅನ್ನೋದು ನಿಜವಾದ ಸಾಹಿತ್ಯ ಅಲ್ಲ. ಸಾಹಿತ್ಯ ಯಾವತ್ತೂ ವಾಸ್ತವಿಕತೆಯನ್ನ ಬಿಂಬಿಸುವಂತಿರಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಸಾಹಿತ್ಯ ಅನ್ನೋದು ಸಾಮಾಜಿಕ ಕ್ರಾಂತಿಯ ವಜ್ರಾಯುಧ ಆಗಬೇಕು. ಸೊ ಸಮಾಜದಲ್ಲಿ ಕ್ರಾಂತಿ ಆಗ್ಬೇಕು, ಅನ್ಯಾಯ ಆಗ್ತಕ್ಕಂಥದ್ದನ್ನ ಪ್ರತಿಭಟಿಸ್ಬೇಕು, ಅದು ಸಮಾಜದ ಕ್ರಾಂತಿ ಆಗ್ಬೇಕು. ಅದಕ್ಕೆ ನೋಡಿ, ನಾನು ಆಗ್ಲೇ ಹೇಳಿದೆ, ಒಂದು ದೇಶದ ರಷ್ಯಾದಂತಹ ಬೃಹತ್ ರಾಷ್ಟ್ರದ ಒಂದು ಕ್ರಾಂತಿಗೆ ಒಂದು ಕೃತಿ ಕಾರಣ ಅಲ್ವಾ? ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ಕೃತಿ ಕಾರಣ ಅಂದ್ರೆ ಪೆನ್ನಿಗಿರುವಂತ ಶಕ್ತಿ ನೋಡಿ, ಅಥವಾ ಬರಹಕ್ಕಿರುವ ಶಕ್ತಿ ನೋಡಿ, ಒಬ್ಬ ಕವಿಗಿರ್ತಕ್ಕಂಥ ಸಾಮರ್ಥ್ಯ ನೋಡಿ, ದೇಶದಲ್ಲಿ ಕ್ರಾಂತಿಯನ್ನು ಹುಟ್ಟಾಕ್ತಕ್ಕಂಥದ್ದು. ಹೀಗೆ ಅದಕ್ಕೆ ಇಲ್ಲಿಗ ಅನಕೃರವರು ಹೇಳ್ತಕ್ಕಂಥದ್ದು, ಸಾಹಿತ್ಯ ಅಂದ್ರೆ ಕೇವಲ ನಾವು ಮನಸ್ಸಂತೋಷಕ್ಕಾಗಿ ಓದ್ತಕ್ಕಂಥದ್ದಲ್ಲ, ನಮ್ಮನ್ನೇನೋ ಒಂದಷ್ಟು ಖುಷಿಯನ್ನ ಕೊಡ್ತಕ್ಕಂಥ ಒಂದಷ್ಟು ಓದುಗರನ್ನ ತಲುಪೋದು ಅಷ್ಟೇ ಅಲ್ಲ, ಅದು ಸಮಾಜವನ್ನ ಬದಲಾಯಿಸಬೇಕು. ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಸಮಾಜದ ಜನರಿಗಾಗಿ ಸಾಹಿತ್ಯವನ್ನ ಬರಿಬೇಕು, ಅದು ಸಾಮಾಜಿಕ ಕ್ರಾಂತಿಯ ವಜ್ರಾಯುಧ ಆಗಬೇಕು ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಭಾವ ಪ್ರಪಂಚದಲ್ಲಿ ಕೇವಲ ಸಾಹಿತಿ ಆದವನು ಮೈ ಮರಿಬಾರ್ದು. ಸೊ ನಮ್ಮನ್ನು ಯಾವುದೋ ಒಂದು ಲೋಕದಲ್ಲಿ ಕರ್ಕೊಂಡೋಗಿ ಒಂದಷ್ಟು ವರ್ಣನೆಗಳನ್ನ ಮೂಲಕ ಮೈ ಮರೆತು ಒಂದಷ್ಟು ಭಾವನೆಗಳಿಗೆ ಖುಷಿಯನ್ನು ತಂದು ಭಾವನೆಗಳನ್ನ ಕಟ್ಕೊಡೋದು ಸಾಹಿತಿಯ ಕೆಲಸ ಅಲ್ಲ. ಸಾಹಿತಿ ಆದವನು ತನ್ನ ದೇಶದ ಹಿತವನ್ನ ಸಾಧಿಸ್ಬೇಕು ಅನ್ನೋದ್ರೆ ಅದು ಅವನು ವಾಸ್ತವ ಪ್ರಪಂಚದ ಬದುಕನ್ನ ಬರಿಬೇಕು ಅನ್ನೋದನ್ನ ಹೇಳ್ತಾರೆ. ಕೇವಲ ಭಾವ ಪ್ರಪಂಚದಲ್ಲಿ ಮರೆಯುವಂತ ಸಾಹಿತಿ ದೇಶದ ಹಿತವನ್ನ ಸಾಧಿಸಲಾರ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ ಆ ಭಾಷಣದಲ್ಲಿ. ಜೊತೆ ಅಲ್ಲಿ ಆ ಭಾಷಣದಲ್ಲಿ ಅವರು ಮುಖ್ಯವಾಗಿ ಪ್ರತಿಪಾದಿಸ್ತಕ್ಕಂಥದ್ದು ಈ ಜಗತ್ತಿನಲ್ಲಿ 2 ಪಕ್ಷ ಇದಾವೆ. ಸೊ ಒಂದು ಪ್ರಜಾಸ್ವಾಮ್ಯ ಪಕ್ಷ, ಇನ್ನೊಂದು ಬಂಡವಾಳ ಸ್ವಾಮ್ಯ ಪಕ್ಷ ಅಂತ 2 ಇದಾವೆ. ಸೊ ಈ ಪ್ರಜಾಸ್ವಾಮ್ಯ ಪಕ್ಷ ಮತ್ತು ಬಂಡವಾಳ ಸ್ವಾಮ್ಯ ಪಕ್ಷ ಅಂದ್ರೆ ಒಂದು ಕಾರ್ಮಿಕ ವರ್ಗ, ಇನ್ನೊಂದು ಬಂಡವಾಳಶಾಹಿಗಳು ಅಂತ. ಇವೆರಡು ಜಗತ್ತಿನ 2 ಜಾತಿಗಳು. ಸೊ ಈ 2 ಜಾತಿಗಳಲ್ಲಿ ನಾವು ಯಾವ ಜಾತಿಗೆ ಸೇರಿದವರು ನಿರ್ಧರಿಸ್ಕೊಳ್ಳಿ ಅಂತ ಹೇಳಿ ಅಲ್ಲಿ ನೆರೆದಂತ ಬರಹಗಾರರಿಗೆ ಹೇಳ್ತಾರೆ ಅನಕೃರವರು. ಸೊ ಸಾಹಿತಿಯಾದಂಥವನು ಮೊಟ್ಟ ಮೊದಲ ಬಾರಿಗೆ ನೀನು ಪ್ರಜಾಪರನೋ ಅಥವಾ ಬಂಡವಾಳಶಾಹಿ ಪರನೋ ಅನ್ನೋದನ್ನ ನಿರ್ಧರಿಸ್ಕೊಂಡು ಬರಿಬೇಕು ಅನ್ನೋದನ್ನ ಹೇಳ್ತಾರೆ. ಸಾಹಿತಿಗಳು ತಾನು ಯಾವ ಜಾತಿಯವನೆಂದು ನಿರ್ಧರಿಸಿಕೊಳ್ಳೋದು. ಜಾತಿ ಅಂದ್ರೆ ನನ್ನ ಹುಟ್ಟಿನಿಂದ ಬಂದ ಜಾತಿ ಅಲ್ಲ ವಿದ್ಯಾರ್ಥಿಗಳೇ. ಸೊ ಜಗತ್ತಿನಲ್ಲಿ ಅನಕೃರವರು ಹೇಳ್ತಕ್ಕಂಥ ಪ್ರಕಾರ ಒಂದು ಪ್ರಜಾಸ್ವಾಮ್ಯ ಜಾತಿ, ಇನ್ನೊಂದು ಬಂಡವಾಳ ಸ್ವಾಮ್ಯ ಜಾತಿ. ಅಂದ್ರೆ ಒಂದು ಬಡವರು, ಇನ್ನೊಂದು ಸಿರಿವಂತರು ಅಂತ 2 ಇರ್ತಕ್ಕಂಥದ್ದು. ಬರಹಗಾರನಾದಂಥ ಸಾಹಿತಿ ತಾನು ಯಾರ ಪರ ಎನ್ನುವುದನ್ನ ಮೊದಲು ನಿರ್ಧರಿಸಿಕೊಂಡು ಆನಂತರ ಬರಿಬೇಕು ಅನ್ನೋದನ್ನ ಹೇಳ್ತಾರೆ. ಹೀಗೆ ಬಡವರ ಧ್ವನಿಯಾಗಿ ಅನಕೃರವರು ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಹೊಸತನವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಅವ್ರು ಹೇಳ್ತಕ್ಕಂಥದ್ದು, ಸಾಹಿತ್ಯ ಅಂದ್ರೆ ಅದು ವಿಲಾಸದ ಸಾಧನವಲ್ಲ. ಸೊ ತುಂಬಾ ಮನಸ್ಸಿಗೆ ಖುಷಿ ಕೊಡೋದು, ನಮ್ಮನ್ನ ಆನಂದದಲ್ಲಿ ತೇಲ್ಸೋದು, ಇದಿಷ್ಟೇ ಅಲ್ಲ ಸಾಹಿತ್ಯ ಅಂದ್ರೆ. ನಾವು ಒಂದು ಕಾವ್ಯವನ್ನೋ, ಒಂದು ಪದ್ಯವನ್ನೋ, ಒಂದು ಕಾದಂಬರಿಯನ್ನೋ, ಕಥೆಯನ್ನೋ ಓದ್ತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಬಿಟ್ರೆ ಅಷ್ಟೇ ಅದು ಸಾಹಿತ್ಯ ಅಲ್ಲ ವಿದ್ಯಾರ್ಥಿಗಳೇ. ಅದು ದುರ್ಬಲರ, ಬಡವರ ರಕ್ಷಾ ಕವಚ ಆಗಿರ್ಬೇಕು. ಅದನ್ನ ನಮ್ಮನ್ನ ರಕ್ಷಿಸುವಂಗಿರ್ಬೇಕು. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವ್ರನ್ನ ಕಾಪಾಡೋ ಹಾಗಿರ್ಬೇಕು. ಅದು ನಿಜವಾದಂತಹ ಸಾಹಿತ್ಯ ಅನ್ನೋದನ್ನ ಅನಕೃರವರು ಭಾಷಣದಲ್ಲಿ ಹೇಳ್ತಾರೆ. ಜೊತೆಗೆ ಇವ್ರ ಬಗ್ಗೆ, ಇಂತಹ ಪ್ರಗತಿಪರರ ಆಲೋಚನೆಗಳನ್ನ ಇಟ್ಕೊಂಡಂತವ್ರ ಬಗ್ಗೆ ಒಂದಷ್ಟು ಆರೋಪಗಳಿದ್ದು. ಏನಂತ ಇದ್ದು ಅಂದ್ರೆ, ಈ ಪ್ರಗತಿಶೀಲ ಪಂಥದವರು ನಾಸ್ತಿಕರು, ದೇವರನ್ನ ನಂಬೋದಿಲ್ಲ, ಅವರು ದೇವರನ್ನ ಟೀಕಿಸ್ತಾರೆ, ನಮ್ಮ ಪುರಾಣ ಪಾತ್ರಗಳನ್ನ ರಾಮಕೃಷ್ಣ ಇವ್ರನ್ನ ಟೀಕಿಸ್ತಾರೆ ಅನ್ನೋ ಆರೋಪಗಳಿದ್ದು. ಸೊ ಅವ್ರು ಯಾರು ಕೂಡ ನಮ್ಮ ಮಹಾಭಾರತವನ್ನಾಗಲಿ ರಾಮಾಯಣವನ್ನಾಗಲಿ ಶ್ರೇಷ್ಠ ಕಾವ್ಯ ಅಂತ ಒಪ್ಕೊಳ್ಳಲ್ಲ ಈ ಪ್ರಗತಿಶೀಲ ಪಂಥದವರು ಅನ್ನೋದನ್ನ ಕೆಲವೊಂದು ನವೋದಯ ಪಂಥದ ಸಾಹಿತಿಗಳು ಟೀಕೆ ಮಾಡಿದ್ರು. ಸೊ ಇವರು ನಮ್ಮ ಪುರಾಣಗಳನ್ನ ಧಿಕ್ಕರಿಸ್ತಕ್ಕಂಥವ್ರು, ನಾವು ಇವರೆಲ್ಲ ನಾಸ್ತಿಕರು ಅಂತ ತೆಗಳಿದ್ರು. ಇವರು ಕಮ್ಯುನಿಸ್ಟ್ ದೇಶದವರು, ಕಮ್ಯುನಿಸ್ಟ್ ಚಿಂತನೆಯನ್ನ ಇಟ್ಕೊಂಡಂಥವ್ರು, ರಷ್ಯಾದ ಚಿಂತನೆಗಳಿಂದ ಪ್ರಭಾವಿತರಾದಂಥವ್ರು. ಆದ್ದರಿಂದ ರಷ್ಯಾದಿಂದ ಏನೇ ಬಂದ್ರು ಅದು ಶ್ರೇಷ್ಠ, ನಮ್ದೆಲ್ಲ ಕನಿಷ್ಠ ಅಂತ ಭಾವಿಸಿದ್ರು. ರಾಮಾಯಣ ಮಹಾಭಾರತಗಳನ್ನೆಲ್ಲ ಇವ್ರು ತಿರಸ್ಕರಿಸ್ತಾರೆ ಅಂತ ಆರೋಪಗಳಿತ್ತು. ಆದ್ರೆ ಈ ಮಾತನ್ನ
ಅನಾಕ್ರವರು ತಮ್ಮ ಭಾಷಣದಲ್ಲಿ ತಿರಸ್ಕರಿಸ್ತಾರೆ. ಇಲ್ಲ ಇಲ್ಲ, ನಮ್ಮ ದೇಶದ್ದು ಶ್ರೇಷ್ಠವೇ, ನಾವು ರಾಮಾಯಣ ಮಹಾಭಾರತಗಳನ್ನ ತಿರಸ್ಕರಿಸ್ತಿಲ್ಲ. ಆದ್ರೆ ದೇವರು ಧರ್ಮದ ಹೆಸರಿನಲ್ಲಿ ನಡೆಯುವಂತ ಮಠಮಾನ್ಯ ಮಂದಿರಗಳಲ್ಲಿ ನಡೆಯುವಂತ ದಬ್ಬಾಳಿಕೆ, ಶೋಷಣೆ, ಅಮಾಯಕರ ಮೇಲಾಗ್ತಕ್ಕಂತ ದಬ್ಬಾಳಿಕೆಗಳನ್ನಷ್ಟೇ ನಾವು ಖಂಡಿಸ್ತಕ್ಕಂಥದ್ದು. ನಾವೆಂದಿಗೂ ಪ್ರಗತಿಶೀಲರು ಎಂದರೆ ನಾವೆಂದಿಗೂ ಕೂಡ ನಮ್ಮದನ್ನ ಯಾವತ್ತೂ ನಾವು ಖಂಡಿಸೋದಿಲ್ಲ ಅನ್ನೋದನ್ನ ಅಲ್ಲಿ ಕಡಾಖಂಡಿತವಾಗಿ ಹೇಳ್ತಾರೆ. ಜೊತೆಗೆ ಪ್ರಗತಿಶೀಲ ಪಂಥದ ಮೇಲೆ ಒಂದು ಬಹುಮುಖ್ಯವಾದ ಆರೋಪ ಇತ್ತು. ಏನಪ್ಪಾ ಅಂದ್ರೆ ಅವರು ಅಶ್ಲೀಲತೆಯ ಉಪಾಸಕರು. ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಈ ಅಶ್ಲೀಲತೆ ಅಂತ ಏನಿದೆ, ಆ ಅಶ್ಲೀಲತೆಯನ್ನ ನೇರವಾಗಿ ತಮ್ಮ ಸಾಹಿತ್ಯದಲ್ಲಿ ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಕೆಟ್ಟ ಅಭಿರುಚಿಯನ್ನ ಸಮಾಜದಲ್ಲಿ ಬೆಳೆಸ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಇತ್ತು. ಅದನ್ನ ಅವ್ರು ತಿರಸ್ಕರಿಸ್ತಾರೆ. ಇಲ್ಲ, ನಾವು ಅಶ್ಲೀಲತೆಯ ಉಪಾಸಕರಲ್ಲ, ಆದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯವನ್ನ, ಲೈಂಗಿಕತೆ ಹೆಸರಿನಲ್ಲಿ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನ ನಾವು ಚಿತ್ರಣ ಮಾಡಿ ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಬಿಂಬಿಸ್ತಾ ಇದ್ದೇವೆ ಹೊರತು ನಾವು ಅಶ್ಲೀಲತೆಯ ಉಪಾಸಕರಲ್ಲ ಅನ್ನೋ ಟೀಕೆಗಳನ್ನ ಅನಾಕ್ರವರು ಸಾರಾ ಸಗಟಾಗಿ ಈ ಭಾಷಣದಲ್ಲಿ ತಿರಸ್ಕರಿಸ್ತಾರೆ. ಹೀಗೆ ಅನಾಕ್ರವರು 1946ರಲ್ಲಿ ಧಾರವಾಡದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದಂಥ ಭಾಷಣ ಒಂದಷ್ಟು ರೂಪುರೇಷೆಯನ್ನ ರೂಪಿಸ್ತು. ಕನ್ನಡದಲ್ಲಿ ಪ್ರಗತಿಶೀಲ ಚಳುವಳಿ ಆರಂಭ ಆಗ್ಲಿಕ್ಕೆ ಅವರೇ ಪ್ರಗತಿಶೀಲ ಪಂಥ ಎನ್ನುವ ಸಂಘವನ್ನ ಹುಟ್ಟಾಕ್ತಾರೆ, ಅದಕ್ಕೆ ಅಧ್ಯಕ್ಷರಾಗ್ತಾರೆ. ಇಡೀ ನಾಡಿನಾದ್ಯಂತ ಪ್ರವಾಸ ಮಾಡಿ ತಮ್ಮ ಚಿಂತನೆಯನ್ನ ಅನುಸರಿಸುವಂತ ಬರಹಗಾರರ ಒಂದು ಕೂಟವನ್ನ ಹುಟ್ಟಾಕ್ತಾರೆ. ಜೊತೆಗೆ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಕನ್ನಡದಲ್ಲಿ ಯಾರೆಲ್ಲ ಈ ಪ್ರಗತಿಶೀಲ ಪಂಥದಲ್ಲಿ ಕೆಲಸ ಮಾಡಿದಂಥವ್ರು, ಸಾಹಿತ್ಯದಲ್ಲಿ ಕೆಲಸ ಮಾಡಿದಂಥವ್ರು, ಅವರ ಪ್ರಮುಖವಾದ ಬರಹಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥ ಕನ್ನಡದ ಪ್ರಗತಿಶೀಲ ಪಂಥದ ಹರಿಕಾರ ಅಥವಾ ಈ ಪಂಥವನ್ನ ಹುಟ್ಟು ಹಾಕದಂಥವ್ರು, ಸಮರ್ಥವಾಗಿ ಪಂಥವನ್ನ ಕೈ ಹಿಡಿದು ನಡೆಸಿದಂಥವ್ರು ಕನ್ನಡದಲ್ಲಿ ಇವರೇ ಆನಾ ಕೃಷ್ಣರಾಯರು ಅಥವಾ ಅನಾಕ್ರು ಅನ್ನೋ ಹೆಸರಿಂದಲೇ ಪ್ರಸಿದ್ಧರಾದಂತಹ ಕಾದಂಬರಿಗಳ ಸಾರ್ವಭೌಮ ಅಂತಲೇ ಪ್ರಸಿದ್ಧರಾದಂಥವ್ರು ಅನಾಕ್ರೂರವರು. ಅನಾಕ್ರೂರವರ ಒಂದು ಕೃತಿಗಳನ್ನ ನಾವು ನೋಡ್ತಾ ಹೋಗೋಣ. ಆನಾ ಕೃಷ್ಣರಾಯರು ಪ್ರಗತಿಶೀಲ ಸಾಹಿತ್ಯ ಅನ್ನೋ ಕೃತಿಯನ್ನ ಇವರು 1940ರಲ್ಲಿ ಪ್ರಕಟಿಸ್ತಾರೆ. ಅಲ್ಲಿಂದ ಕನ್ನಡದಲ್ಲಿ ಅಧಿಕೃತವಾಗಿ ಪ್ರಗತಿಶೀಲ ಸಾಹಿತ್ಯ ಆರಂಭ ಆಯ್ತು ಅನ್ನೋದನ್ನ ನಾವು ನೋಡ್ಬೋದು. ಇವರ ಪ್ರಮುಖವಾದಂತಹ ಕಾದಂಬರಿಗಳಲ್ಲಿ ಸಮಾಜದ ಶೋಷಿತರ ಬದುಕನ್ನೇ ಇಟ್ಕೊಂಡು ಕಾದಂಬರಿಗಳನ್ನ ಬರೆದಿದ್ದಾರೆ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಈ ಪ್ರಗತಿಶೀಲ ಪಂಥದಲ್ಲಿ ಬಹುಸಂಖ್ಯಾತರು ಬಂದದ್ದು ಬರೀ ಕಾದಂಬರಿಗಳು ಮತ್ತು ಕಥೆಗಳನ್ನ ಇಟ್ಕೊಂಡೇ ಬರೆದ್ರು. ಕಾವ್ಯವನ್ನ ಇಲ್ಲಿ ಕಡೆಗಣಿಸಲಾಗಿತ್ತು. ಅತಿ ಹೆಚ್ಚು ಕನ್ನಡದಲ್ಲಿ ಕಾದಂಬರಿಗಳು ಮತ್ತು ಕಥೆಗಳು ಬಂದದ್ದು ಈ ಪ್ರಕಾರದಲ್ಲಿಯೇ, ಪ್ರಗತಿಶೀಲ ಪಂಥದಲ್ಲಿಯೇ ಹೆಚ್ಚು ಬಂದದ್ದು. ಇವರಿಗೆ ಮುಖ್ಯ ಉದ್ದೇಶ ಇದ್ದದ್ದು ಗದ್ಯ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವಿತ್ತು ಈ ಬರಹಗಾರರಲ್ಲಿ. ಅದಕ್ಕಾಗಿ ಸಾಕಷ್ಟು ಕಾದಂಬರಿಗಳು ಮತ್ತು ಕಥಾ ಸಂಕಲನಗಳು, ಕಥೆಗಳು ಈ ಕಾಲಘಟ್ಟದಲ್ಲಿ ಪ್ರಗತಿಶೀಲ ಸಾಹಿತ್ಯ ಪಂಥದಲ್ಲಿ ನಾವು ಬಂದದ್ದನ್ನ ಕಾಣಬಹುದು. ಇವರು ಸಾಕಷ್ಟು ಕಾದಂಬರಿಗಳನ್ನ ಪ್ರಕಟಿಸಿ ಕನ್ನಡದ ಕಾದಂಬರಿಗಳ ಸಾರ್ವಭೌಮ ಅಂತಲೇ ಅನಿಸಿದ್ರು ಅನಾಕ್ರೂರವರು. ಇವರ ಪ್ರಮುಖವಾದಂತಹ ಈ ಪ್ರಗತಿಶೀಲ ಪಂಥವನ್ನ ಪ್ರತಿನಿಧಿಸುವಂತಹ ಕಾದಂಬರಿಗಳೆಂದ್ರೆ ಅವರ ಸಂಜೆಗತ್ತಲು, ಕಬ್ಬಿಣದ ಕಾಗೆ, ಜೀವನಯಾತ್ರೆ, ನಗ್ನ ಸತ್ಯ, ಶನಿ ಸಂತಾನ ಅನ್ನೋದು ಅವರ ಪ್ರಮುಖವಾದಂತಹ ಕಾದಂಬರಿಗಳು. ನಂತರ ಅಗ್ನಿಕನ್ಯೆ ಅನ್ನೋದು ಅವರ ಪ್ರಮುಖವಾದಂತಹ ಕಥಾ ಸಂಕಲನ. ಇನ್ನು ಇವರು ಗದ್ಯ ಬರಹಗಳಿದಾವೆ. ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ ಅನ್ನೋದು ಅವರ ಗದ್ಯ ಬರಹವನ್ನ ಹೇಳ್ತಕ್ಕಂತಹ ಕೃತಿ. ಈ ಎಲ್ಲ ಕೃತಿಗಳಲ್ಲೂ ಕೂಡ ಅವರು ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳು, ಶೋಷಣೆಗಳನ್ನ ತಮ್ಮ ವಸ್ತುವನ್ನಾಗಿಟ್ಟುಕೊಂಡು ಚಿತ್ರಣವನ್ನ ಮಾಡಿದ್ದಾರೆ. ನಮ್ಗೆ ಸಿಗ್ತಕ್ಕಂಥ ಮತ್ತೊಬ್ಬ ಮಹತ್ವದ ಪ್ರಗತಿಶೀಲ ಬರಹಗಾರ ಎಂದರೆ ನಿಮ್ಗೆ ಈ ಭಾವಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥವ್ರೆ ತಾರಾ ಸುಬ್ಬರಾವ್ ಅಂತ ವಿದ್ಯಾರ್ಥಿ. ತುಳುಕು ರಾಮಚಂದ್ರ ಸುಬ್ಬರಾವ್ ಅಂತೇಳಿ ಪೂರ್ಣ ಹೆಸರು. ತರಾಸು ಅಂತ ಸಾಕಷ್ಟು ಕನ್ನಡ ನಾಡಿನ ಜನಮಾನಸದಲ್ಲಿ ಓದುಗರಿಗೆ ತೀರಾ ಚಿರಪರಿಚಿತ ಆಗಿರ್ತಕ್ಕಂಥ ಹೆಸರು ಅಂದ್ರೆ ಅದು ತರಾಸುರವರ ಹೆಸರು. ತಮ್ಮ ಕಾದಂಬರಿಗಳ ಮೂಲಕ ಇವತ್ತಿಗೂ ಕೂಡ ಕನ್ನಡದ ಮನೆಗಳಲ್ಲಿ ಜೀವಂತವಾಗಿರ್ತಕ್ಕಂಥ ಹೆಸರು ಅಂದ್ರೆ ಅದು ತರಾಸುರವರ ಹೆಸರು. ತರಾಸುರವರ ಪ್ರಮುಖವಾದಂತಹ ಕೃತಿಗಳು ಎಂದರೆ ಕಾದಂಬರಿಗಳವರ ಪ್ರಮುಖವಾದ ಕಾದಂಬರಿಗಳು ಮುಂಜಾವಿನಿಂದ ಮುಂಜಾವಿನೊಂದ ಅಂತ ಆಗಿದೆ ವಿದ್ಯಾರ್ಥಿಗಳು. ಅದು ಮುಂಜಾವಿನಿಂದ ಮುಂಜಾವು, ಕಂಬನಿಯ ಕುಯಿಲು, ಬಿಡುಗಡೆಯ ಬೇಡಿ, ರಕ್ತ ತರ್ಪಣ, ಪುರುಷಾವತಾರ, ದುರ್ಗಾಸ್ತಮಾನ ಇವು ಅವರ ಪ್ರಮುಖವಾದಂತಹ ಕಾದಂಬರಿಗಳು. ನೋಡಿ ವಿದ್ಯಾರ್ಥಿಗಳಲ್ಲಿ ಹೆಸರು ಗೊತ್ತಿರುತ್ತೆ, ನಾವು ಹೆಸರು ನೋಡ್ತಿದ್ದಂಗೆ ಇವೆಲ್ಲವೂ ಕೂಡ ಸಮಾಜದ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಕಥೆಗಳು ಅಂತ ಹೇಳಿ. ಹೀಗೆ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳನ್ನ, ಶೋಷಿತರ ಪರದ ಧ್ವನಿಯಾಗಿ ತಮ್ಮ ವಸ್ತುವನ್ನ ಚಿತ್ರಣ ಮಾಡಿದಂಥವ್ರು ತರಾಸುರವರು. ಕಾದಂಬರಿಗಳ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದಂಥವ್ರು. ಆದ್ರೆ ಇಲ್ಲಿ ನಾನು ದುರ್ಗಾಸ್ತಮಾನವನ್ನ ಯಾಕೆ ಈ ಬಣ್ಣದಲ್ಲಿ ಕೊಡಲಾಗಿದೆ ಅಂದ್ರೆ, ಎಲ್ಲೋ ಒಂದು ತಾವು ನಂಬಿದಂತ ತತ್ವ ಸಿದ್ಧಾಂತಗಳನ್ನ ಇವರು ಮುರಿದು ಕೊನೆಗೆ
ತಮ್ಮ ಜೀವನದ ತಮ್ಮ ಬರಹದ ಕಟ್ಟ ಕಡೆಯ ಘಟ್ಟದಲ್ಲಿ ತರಾಸುರವರು ದುರ್ಗಾಸ್ತಮಾನ ಅನ್ನೋ ಒಂದು ಅದ್ಭುತವಾದ ಕಾದಂಬರಿಯನ್ನ ಬರೆದ್ರು ವಿದ್ಯಾರ್ಥಿಗಳೇ. ಸೊ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಆದ್ರೆ ಅವರು ನಂಬಿದ್ದಂಥದ್ದು ಈ ಪ್ರಗತಿಶೀಲ ತತ್ವ ಸಿದ್ಧಾಂತಗಳನ್ನ, ಅಂದ್ರೆ ಮಾರ್ಕ್ಸ್ವಾದಿ, ಸಮಾಜದ ಅನ್ಯಾಯಕ್ಕೆ ಒಳಗಾದವ್ರ ಬಗ್ಗೆ ಬರಿಬೇಕು, ಪ್ರಭುತ್ವ ವಿರೋಧಿ ನಿಲುವುಗಳನ್ನ ನಾವು ತಾಳ್ತೇವೆ ಅಂತ ಆ ಲಕ್ಷಣಗಳನ್ನೆಲ್ಲವರು ಪ್ರತಿಪಾದಿಸ್ತಂತವ್ರು ಪ್ರಾರಂಭದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಇವರು ದುರ್ಗಾಸ್ತಮಾನ ಕಾದಂಬರಿ ಇದೆಯಲ್ಲ, ಇದು ಚಿತ್ರದುರ್ಗವನ್ನ ಆಳದಂತಹ ಅರಸರ ಒಂದು ಚಿತ್ರಣ ಇತ್ತು. ಪ್ರಭುತ್ವವನ್ನ ಹಾಡಿ ಹೊಗಳುವಂತಹ ಒಂದು ಚಿತ್ರಣವನ್ನ ನಾವು ಈ ಕಾದಂಬರಿಯಲ್ಲಿ ಕಾಣ್ಬೋದು. ಎಲ್ಲೋ ಒಂದು ಕಡೆ ತರಾಸವರು ತಾವು ನಂಬಿದಂತ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬಿಟ್ಟು ದುರ್ಗಾಸ್ತಮಾನವನ್ನ ಕಾದಂಬರಿಯನ್ನ ಬರೆದ್ರಿಂದಾಗಿ ಈ ಪಂಥ ವೈಫಲ್ಯವನ್ನ ಅನಿಸ್ತು. ಅಂದ್ರೆ ಅದೇ ತತ್ವವನ್ನ ನೆಚ್ಕೊಂಡಿದ್ದವ್ರೆ ಆ ತತ್ವವನ್ನ ಬಿಟ್ಟು, ಆ ಸಿದ್ಧಾಂತವನ್ನ ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಪ್ರಭುತ್ವವನ್ನ ಓಲೈಸಿದ್ರು. ಇಲ್ಲಿ ಈ ಕಾದಂಬರಿಯಲ್ಲಿ ಆ ಪ್ರಭುತ್ವವನ್ನ ಓಲೈಸೋದ್ರ ಮೂಲಕ, ಆ ಪ್ರಭುತ್ವವನ್ನ ವೈಭವ ಜೀವನವನ್ನ ಚಿತ್ರಣ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಮರೆತರು ಅನಿಸ್ತು. ಆದ್ದರಿಂದ ಇದು ಪ್ರಗತಿಶೀಲ ಪಂಥದನ್ನ ವಿರೋಧಿಸುವಂತಹ ಕಾದಂಬರಿ. ಇವರು ಆ ಪ್ರಗತಿಶೀಲ ಪಂಥದಲ್ಲಿ ಇದ್ಕೊಂಡೆ ದುರ್ಗಾಸ್ತಮಾನ ಎನ್ನುವಂತಹ ಒಂದು ಪ್ರಭುತ್ವವನ್ನ ಓಲೈಸುವಂತಹ ಕಾದಂಬರಿಯನ್ನ ಬರೆದದ್ದು ದುರಂತ ಅನಿಸ್ತು. ಸೊ ಇದು ಅವರ ಪ್ರಮುಖವಾದಂತಹ ಕಾದಂಬರಿಗಳು. ನಿಮ್ಗೆ ಇಲ್ಲಿ ಮತ್ತೊಬ್ಬ ಅತ್ಯಂತ ಪ್ರಮುಖವಾದಂತಹ ಪ್ರಗತಿಶೀಲ ಪಂಥದ ಬರಹಗಾರ, ಕಾದಂಬರಿಕಾರ, ಕತೆಗಾರ, ಸೊ ಇವರೇ ನಿರಂಜನ. ಇವರ ನಿರಂಜನ ಎನ್ನುವ ಕಾವ್ಯನಾಮದಿಂದ ಹೆಸರಾದಂಥವ್ರು. ಇವರು ನಿಜವಾದಂತಹ ಹೆಸರು ಕುಳಕುಂದ ಶಿವರಾಯ ಅಂತ ಹೇಳಿ. ಸೊ ಇವರು ಇಡೀ ಕನ್ನಡದ ಪ್ರಗತಿಶೀಲ ಪಂಥದಲ್ಲಿ ಕೊನೆಯವರೆಗೂ ಕೂಡ ಆ ಪಂಥದ ನಿಷ್ಠೆಯನ್ನೇ ಇಟ್ಕೊಂಡು ಆ ಪಂಥದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ಬರೆದಂತಹ ಏಕೈಕ ಬರಹಗಾರ ಅಂತ ನಾವು ಕರಿಬಹುದು ನಿರಂಜನ ಅವ್ರನ್ನ. ಅವರ ಪ್ರಮುಖವಾದಂತಹ ಕಾದಂಬರಿಗಳು ಚಿರಸ್ಮರಣೆ. ವಿದ್ಯಾರ್ಥಿಗಳೇ, ಈ ಚಿರಸ್ಮರಣೆ ಅನ್ನೋ ಕಾದಂಬರಿ ಕೇರಳದ ಕಯ್ಯೂರಿನ ರೈತರ ಹೋರಾಟವನ್ನ ಕುರಿತಾದಂತಹ ಚಿತ್ರಣ. ಹೇಗೆ ರೈತರು ಹೋರಾಟವನ್ನ ಕೈಗೊಂಡ್ರು, ತಮಗಾದಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನ ಹೇಗೆ ಕೈಗೊಂಡ್ರು ಅನ್ನೋದನ್ನ ಈ ಚಿರಸ್ಮರಣೆ ಕಾದಂಬರಿ ಚಿತ್ರಣವನ್ನ ಮಾಡ್ತದೆ. ಜೊತೆಗೆ ಇವರ ಮೃತ್ಯುಂಜಯ ಕಾದಂಬರಿ ಆಗಿರ್ಬೋದು, ವಿಮೋಚನೆ ಅನ್ನೋ ಕಾದಂಬರಿ ಆಗಿರ್ಬೋದು. ಇವರ ಸಣ್ಣ ಕಥೆಗಳು ಸಾಕಷ್ಟು ಪ್ರಗತಿಶೀಲ ಪಂಥಕ್ಕೆ ಉದಾಹರಣೆಯನ್ನಾಗಿ ನಾವು ಕೊಡ್ಬೋದಂತ ಇವರ ಅನೇಕ ಸಣ್ಣ ಕಥೆಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಈ ಪ್ರಗತಿಶೀಲ ಪಂಥದ ಅಧಿಕೃತವಾದಂತಹ ಕಥೆ ಅಂತಲೇ ಹೇಳ್ಬೋದು ಇವ್ರದ ಕೊನೆಯ ಗಿರಾಕಿ ಕತೆ. ಇದು ಅವರ ಕಥಾ ಸಂಕಲನವೂ ಹೌದು ಮತ್ತು ಕಥೆಯ ಶೀರ್ಷಿಕೆಯೂ ಹೌದು, ಕೊನೆಯ ಗಿರಾಕಿ. ಶೂನ್ಯ ಅನ್ನೋದು ಇವರ ಮತ್ತೊಂದು ಕತೆ. ರಕ್ತ ಸರೋವರ ಅನ್ನೋದು ಇವರ ಮತ್ತೊಂದು ಕಥಾ ಸಂಕಲನ. ಈ ಎಲ್ಲ ಕಥೆಗಳಲ್ಲೂ ಕೂಡ ಇವರು ಪ್ರಗತಿಶೀಲ ಪಂಥದ ತತ್ವ ಸಿದ್ಧಾಂತಗಳನ್ನ ಸಮರ್ಥವಾಗಿ ಚಿತ್ರಣ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಕಾಣ್ತಕ್ಕಂಥ ಮತ್ತೊಬ್ಬ ಬಹುಮುಖ್ಯವಾದಂತಹ ಕಾದಂಬರಿಕಾರ, ಪ್ರಗತಿಶೀಲ ಪಂಥದ ಕಾದಂಬರಿಕಾರರು ಇವರು. ಸೊ ಬಸವರಾಜ ಕಟ್ಟಿಮನಿ ಅವರು. ಸೊ ಇವರ ಪ್ರಮುಖವಾದಂತಹ ಕಾದಂಬರಿಗಳು ಮಾಡಿಮಡಿದವರು, ಅಮರ ಆಗಸ್ಟ್, ಜರತಾರಿ ಜಗದ್ಗುರು, ಮೋಹದ ಬಲೆಯಲ್ಲಿ, ಜ್ವಾಲಾಮುಖಿಯ ಮೇಲೆ. ಇದು ಅತ್ಯಂತ ಪ್ರಮುಖವಾದಂತ ಅವರ ಕಾದಂಬರಿಗಳು. ಸೊ ಮುಂದೆ ಬರ್ತಕ್ಕಂಥ ಬರಹಗಾರ, ಪ್ರಗತಿಶೀಲ ಪಂಥದ ಬರಹಗಾರ, ಕತೆಗಾರ, ಕಾದಂಬರಿಕಾರ, ಸೊ ಇವರೇ ಚದುರಂಗ ಅವರು. ಸೊ ಇವರ ಪೂರ್ಣ ಹೆಸರು ಸುಬ್ರಹ್ಮಣ್ಯ ರಾಜೆ ಅರಸ್ ಅಂತ ಹೇಳಿ. ಇದು ಚದುರಂಗ ಅನ್ನೋದು ಅವರ ಕಾವ್ಯನಾಮ. ಸುಬ್ರಹ್ಮಣ್ಯ ರಾಜೆ ಅರಸ್ ಅನ್ನೋದು ಅವರ ಪೂರ್ಣ ಹೆಸರು. ಇವರ ಪ್ರಮುಖವಾದಂತಹ ಕಾದಂಬರಿಗಳು ಉಯ್ಯಾಲೆ, ಸರ್ವಮಂಗಳ, ವೈಶಾಖ ಅನ್ನೋದು ಅವರ ಪ್ರಮುಖವಾದಂತಹ ಕಾದಂಬರಿಗಳು. ಇವರ ಅನೇಕ ಕಾದಂಬರಿಗಳು, ಈ ಕಾದಂಬರಿಗಳೆಲ್ಲವೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಕೂಡ ಆಗಿ ಸಾಕಷ್ಟು ಹೆಸರನ್ನ ಗಳಿಸಿವೆ. ಕನ್ನಡದಲ್ಲಿ ಈ ಧೋರಣೆಯನ್ನ, ಪ್ರಗತಿಶೀಲ ಪಂಥವನ್ನ ಧೋರಣೆಗಳನ್ನ ಇಟ್ಕೊಂಡು ಬರೆದಂತ ಪ್ರಮುಖವಾದಂತಹ ಕತೆಗಾರ ಕೂಡ ಹೌದು ಇವರು. ಸೊ ಇವರ ಪ್ರಮುಖವಾದಂತಹ ಕಥಾ ಸಂಕಲನಗಳು ಶವದ ಮನೆ, ಸ್ವಪ್ನ ಸುಂದರಿ, ಮೃಗಯ, ಮೀನಿನ ಹೆಜ್ಜೆ. ಇದು ಅವರ ಪ್ರಮುಖವಾದ ಕಥಾ ಸಂಕಲನಗಳು. ವಿದ್ಯಾರ್ಥಿ, ನಿಮ್ಗೆ ಇಲ್ಲಿ ಕಾಣ್ತಕ್ಕಂಥ ಮತ್ತೊಬ್ಬ ಕನ್ನಡದ ಪ್ರಗತಿಶೀಲ ಪಂಥದ ಬರಹಗಾರ ಎಂದರೆ ಎಸ್ ಅನಂತನಾರಾಯಣ ಅಂತ ಹೇಳಿ. ಸೊ ಈ ಬರಹಗಾರರು, ಇವರ ಪ್ರಮುಖವಾದಂತಹ ಕಾದಂಬರಿಗಳು ಆಲದ ಹೂ, ತೀರದ ಬಯಕೆ, ಸಪ್ತ ಸಮಾಲೋಕನ, ಮುರುಕು ಮಂಟಪ. ಸೊ ಇವರ ಪ್ರಮುಖವಾದಂತಹ ಕಾದಂಬರಿಗಳು. ಇನ್ನ ಇವರಲ್ಲದೆ ವಿದ್ಯಾರ್ಥಿಗಳೇ, ಇನ್ನಷ್ಟು ಸಾಕಷ್ಟು ಜನ ಈ ಪಂಥವನ್ನು ಅನುಸರಿಸಿಕೊಂಡು ಕನ್ನಡದಲ್ಲಿ ಬರೆದಂತ ಬರಹಗಾರರು ಅರ್ಚಿಕ ವೆಂಕಟೇಶ, ಕುಮಾರ ವೆಂಕಣ್ಣ ಮುಂತಾದವರು ಈ ಪಂಥವನ್ನ ಕನ್ನಡದಲ್ಲಿ ಅನುಸರಿಸಿಕೊಂಡು ಬರೆದಂತಹ ಬರಹಗಾರರು. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಶೋಷಿತರ ಧ್ವನಿಯಾಗಿ ತಮ್ಮ ಸಾಹಿತ್ಯವನ್ನ ಕಟ್ಟಿದಂಥವರು. ಇನ್ನ
ಈ ಪ್ರಗತಿಶೀಲ ಪಂಥದಕ್ಕೆ ಒಂದಷ್ಟು ಮಿತಿಗಳಿದಾವೆ ವಿದ್ಯಾರ್ಥಿಗಳೇ. ಅಂದ್ರೆ ಈ ಪ್ರಗತಿಶೀಲ ಪಂಥ ಅನ್ನೋದು ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ ಬದುಕಿದಷ್ಟು ಕಾಲ ಬದುಕಲಿಲ್ಲ. ಅದಕ್ಕೆ ಸಿಕ್ಕಂತ ಯಶಸ್ಸು ಇದಕ್ಕೆ ಸಿಕ್ಕಲಿಲ್ಲ. ಯಾಕೆ ಅನ್ನೋದನ್ನ ನೋಡೋಣ. ಈ ಸಾಹಿತ್ಯ ಪಂಥದ ಪ್ರಗತಿಶೀಲ ಸಾಹಿತ್ಯ ಪಂಥದ ಮಿತಿಗಳು ಅಥವಾ ದೋಷಗಳು ಅಂತ ಕರಿಬಹುದು. ಸೊ ಈ ಪಂಥದಲ್ಲಿ ಒಂದಷ್ಟು ದೋಷಗಳಿದ್ದು ಏನು, ಮತ್ತೆ ಅದರದೇ ಆದಂತ ಒಂದಷ್ಟು ಮಿತಿಗಳಿದ್ದು ಏನು ಅನ್ನೋದನ್ನ ನೋಡೋಣ. ಯಾಕೆ ಇದು ಸಾಕಷ್ಟು ಹೆಸರು ಗಳಿಸಲಿಲ್ಲ? ಕೇವಲ ಕನ್ನಡ ಸಾಹಿತ್ಯದಲ್ಲಿ 7-8 ವರ್ಷಗಳ ಕಾಲ ಅಷ್ಟೇ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತ ಈ ಪಂಥ ಮುಂದೆ ಬಿದ್ದು ಹೋಗುತ್ತೆ. ಈ ಪಂಥವನ್ನು ಯಾರು ಅನುಸರಿಸೋದಿಲ್ಲ. ಓದುಗರು ಕೂಡ ಇದರಿಂದ ಎಲ್ಲೋ ಒಂದ್ ಕಡೆ ವಿಮುಖರಾಗ್ಬಿಡ್ತಾರೆ. ಸೊ ಯಾಕೆ ಅನ್ನೋದನ್ನ ನೋಡೋಣ. ನಾನು ಈಗಾಗಲೇ ಹೇಳಿದೆ, ಪ್ರಗತಿಶೀಲ ಸಾಹಿತ್ಯ ಪಂಥ ಕೇವಲ ಗದ್ಯ ಸಾಹಿತ್ಯಕ್ಕಷ್ಟೇ ಸೀಮಿತವಾಗೋಯ್ತು. ಅಂದ್ರೆ ಕಥನ ಸಾಹಿತ್ಯಕ್ಕಷ್ಟೇ ಮೀಸಲಾಗ್ಬಿಡ್ತು. ಅಂದ್ರೆ ಈ ಸಾಹಿತ್ಯವನ್ನ, ಈ ತತ್ವ ಸಿದ್ಧಾಂತವನ್ನ ಅನುಸರಿಸಿಕೊಂಡು ಬರೆದಂತಹ ಅನೇಕ ಬರಹಗಾರರು ರಚಿಸಿದ್ದು ಕೇವಲ ಕಥೆಗಳನ್ನ ಮತ್ತು ಕಾದಂಬರಿಗಳನ್ನ. ಅಂದ್ರೆ ಇವರು ಕಾವ್ಯವನ್ನ ಎಲ್ಲೋ ಒಂದ್ ಕಡೆ ತಿರಸ್ಕರಿಸ್ಬಿಟ್ರು. ಕಾವ್ಯ ಬೇಕಿಲ್ಲ, ಸೊ ಅದು ಬರೀ ಕಲ್ಪನೆಗಳ ಲೋಕಗಳನ್ನ ಕಟ್ಕೊಡ್ತಕ್ಕಂಥದ್ದು ನಮಗ್ ಬೇಕಿಲ್ಲ. ಇವರು ಸಮಾಜವನ್ನ ಪ್ರತಿಬಿಂಬಿಸ್ಲಿಕ್ಕೆ ಆಯ್ದುಕೊಂಡಂತ ಮಾಧ್ಯಮ ಯಾವ್ದಪ್ಪ, ಸಾಹಿತ್ಯದ ಪ್ರಕಾರ ಯಾವುದು ಅಂದ್ರೆ ಕತೆ ಮತ್ತು ಕಾದಂಬರಿಯನ್ನ ಮುಖ್ಯ ಮಾಧ್ಯಮವನ್ನಾಗಿ ಆಯ್ದುಕೊಳ್ತಾರೆ. ಎಲ್ಲ ಒಂದು ಕಡೆ ಕಾವ್ಯವನ್ನ ಬಿಟ್ಬಿಟ್ರು ಇವರು. ಕಾವ್ಯ ರಚನೆ ಮಾಡಿದ್ರು ಅಂದ್ರೆ ಕಾವ್ಯ ಮಾರ್ಗಕ್ಕೆ ಹಿನ್ನಡೆ ಆಯ್ತು. ಆದ್ದರಿಂದ ಎಲ್ಲ ಒಂದು ಕಡೆ ಈ ಪಂಥವನ್ನ ನೆಚ್ಕೊಂಡು ಬಂದಂತ, ಈ ಪಂಥದಲ್ಲೇ ಬರೆಯೋದಕ್ಕೆ ಆರಂಭಿಸಿದಂತಹ ಗಂಗಾಧರ ಚಿತ್ತಲ್ರು ಮತ್ತೆ ಸೂರ ಮೆಕ್ಕುಂಡಿ ಎನ್ನುವ ಕವಿಗಳು ಆ ಮಾರ್ಗವನ್ನ ಬಿಟ್ಬಿಟ್ರು. ಪ್ರಗತಿಶೀಲ ಮಾರ್ಗವನ್ನ ಬಿಟ್ಟು ನವ್ಯ ಮಾರ್ಗವನ್ನ ಅವರೇ ಅನುಸರಿಸ್ತಾರೆ. ಆದ್ದರಿಂದ ಎಲ್ಲೋ ಈ ಪಂಥ ಕಾವ್ಯ ಮಾರ್ಗವನ್ನ ತಿರಸ್ಕರಿಸಿದ್ದು ಸೊ ಈ ಪಂಥದ ಹಿನ್ನಡೆಗೆ ಕಾರಣ ಅಂತ ಹೇಳ್ಬೋದು. ವಾಸ್ತವ ಬದುಕು ಅಂತೇಳಿ ಇರೋ ಬದುಕನ್ನೇ ಚೆನ್ನಾಗಿ ಚಿತ್ರಣ ಮಾಡ್ತೀವಿ ಅಂತ ಹೋಗಿ ಹೆಚ್ಚಿನ ಆದ್ಯತೆ ನೀಡಿದ್ರಿಂದಾಗಿ ಎಲ್ಲೋ ಒಂದು ಕಡೆ ಸಾಹಿತ್ಯ ಅಂದ್ರೆ ಅದೊಂದು ಕಲೆ, ಅದೊಂದು ಚಿತ್ರಣ ಮಾಡುವಂತಹ ಕಲೆ, ಆ ಸಾಹಿತ್ಯದ ಸೊಗಸು ಹೊರಟೋಯ್ತು. ಸೊ ವಾಸ್ತವ ಬದುಕನ್ನ, ಇರೋ ಬದುಕನ್ನ ನೈಜವಾಗಿ ಹಾಗೆ ಹೇಳ್ತೀವಿ ಅಂತ ಹೋದಾಗ ಸಾಹಿತ್ಯ ಅನ್ನೋದು ಗೌಣ ಆಗೋಯ್ತು ಅಲ್ಲಿಗೆ. ಅಂದ್ರೆ ಸಾಹಿತ್ಯ ಅನ್ನುವ ಒಂದು ಕಲೆ ಮಾಯ ಆಯ್ತು. ಆ ಕಲಾತ್ಮಕತೆ ಮಾಯ ಆಗಿದ್ದು ಓದುಗರನ್ನ ಒಂದಷ್ಟು ಬೇಸರವನ್ನ ಮೂಡಿಸೋಕ್ ಶುರುವಾಯ್ತು. ಒಂದು ನೆನಪಿರ್ಲಿ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಓದುಗರನ್ನ ಸೃಷ್ಟಿ ಮಾಡಿಸಂತ ಕೀರ್ತಿ, ಹುಟ್ಟಾಕದಂತ ಕೀರ್ತಿ ಪ್ರಗತಿಶೀಲ ಪಂಥಕ್ಕೆ ಸೇರುತ್ತೆ. ಯಾಕೆಂದ್ರೆ ಈ ಪಂಥದಲ್ಲಿ ಬರೆದಂತವ್ರೆಲ್ಲರೂ ಕೂಡ ಬರೀ ಕಾದಂಬರಿಗಳು ಮತ್ತು ಕತೆಗಳನ್ನ ಕಟ್ಟಿದ್ರು. ಮತ್ತು ಎಲ್ಲೋ ಆ ಕತೆಗಳು ಕಾದಂಬರಿಗಳನ್ನ ಓದುವಾಗ ಇದು ನನ್ನ ಬದುಕೆ ಅಲ್ವಾ ಅಂತ ಅನ್ನಿಸ್ತು ಓದುಗರಿಗೆ. ಆದ್ದರಿಂದ ಕನ್ನಡದಲ್ಲಿ ಏನಾದ್ರೂ ಒಂದಷ್ಟು ಬಹುದೊಡ್ಡ ಓದುಗರನ್ನ ಸೃಷ್ಟಿ ಮಾಡಿದಂತಹ ಪಂಥ ಅಂತ ಇದ್ರೆ ಅದು ಪ್ರಗತಿಶೀಲ ಪಂಥಕ್ಕೆ ಆ ಶ್ರೇಯಸ್ಸು ಸೇರುತ್ತೆ. ಎಲ್ಲೋ ಒಂದು ಕಡೆ ಈ ಪಂಥವನ್ನ ಅನುಸರಿಸ್ಕೊಂಡು ಅದನ್ನ ಇಚ್ಛೆ ಪಟ್ಟಂತ ಓದುಗರು ಓದ್ತಲೇ ನಮ್ಗೆ ಸಾಹಿತ್ಯ ಅನ್ನೋದು ಗೌಣ ಆಗ್ತಿದ್ಯಲ್ಲ, ಸಾಹಿತ್ಯ ಅನ್ನೋದು ಒಂದು ಕಲೆ, ಚಿತ್ರಣ ಮಾಡ್ತಕ್ಕಂಥದ್ದು ಒಂದು ಕಲೆ, ಅದು ಗೌಣ ಆಯ್ತಲ್ಲ ಅನ್ನಿಸ್ತು. ಹೀಗೆ ಸಾಹಿತ್ಯದ ಕಲಾತ್ಮಕತೆ ಮಾಯವಾದದ್ದು ಈ ಪಂಥ ಹಿನ್ನಡೆ ಅನುಭವಿಸ್ಲಿಕ್ಕೆ ಕಾರಣ ಆಯ್ತು. ಮತ್ ಜೊತೆಗೆ ಸಾಹಿತ್ಯದಲ್ಲಿ ಅತಿಯಾದ ಆಕ್ರೋಶತನವನ್ನ ತೋರಿಸಿದ್ರು. ಈ ಸಮಾಜದಲ್ಲಿರೋದನ್ನೆಲ್ಲ ನಾವು ವಿರೋಧಿಸ್ತೀವಿ ಅಂತ ಹೊರಟಾದ ತಕ್ಷಣ ಅದನ್ನ ಅತಿಯಾದ ವಾಚಾಳಿತನವನ್ನ ತಂದ್ರು. ಬರೀ ಅತಿಯಾದ ಭಾಷಣ, ಒಂದು ರೀತಿಯ ಘೋಷಣೆ, ಭಾಷಣ, ಮಾತುಗಳನ್ನೇ ತಂದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಸಾಹಿತ್ಯಕ್ಕೆ ಇರಬೇಕಾದಂತಹ ಗಂಭೀರತೆ ಇಲ್ಲಿ ಕಳ್ಕೊಳ್ತು ಅಂತ ಅನಿಸ್ತು. ಜೊತೆಗೆ ನೇರವಾದಂತಹ ಲೈಂಗಿಕ ಚಿತ್ರಣಗಳಿತ್ತಲ್ಲ, ಸೊ ಆ ಚಿತ್ರಣಗಳು ಹಸಿಯಾದಂಥ ಭಾವನೆಗಳನ್ನ ನಮ್ಮ ಸಂಪ್ರದಾಯದ ಸಮಾಜದವರು ಒಪ್ಪದೆ ಹೋದ್ರು. ಇಂತಹ ಲೈಂಗಿಕ ಚಿತ್ರಣಗಳು ಕಾವ್ಯದ ಕಲಾವಂತಿಕೆಯನ್ನ ಹಿನ್ನೆಲೆಗೆ ಸಲ್ಲಿಸ್ತು. ಕಾವ್ಯ ಅಂದ್ರೆ ಅದಕ್ಕೊಂದು ಕಲೆ ಇದೆ, ಅದೊಂದು ಗಂಭೀರತೆ ಇದೆ, ಅದೊಂದು ತಪಸ್ಸು ಇದ್ದ ಹಾಗೆ. ಆ ಕಲಾವಂತಿಕೆಯನ್ನ ಅದು ಕಸ್ಕೊಂಡು ಬಿಡ್ತು. ನೇರವಾಗಿ ನಾವು ಚಿತ್ರಣ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಕಾವ್ಯದ ಕಲಾವಂತಿಕೆಯನ್ನ ಹಿನ್ನೆಲೆಗೆ ಸರಿಸಿದ್ದಾಗಿ ಪ್ರಗತಿಶೀಲ ಪಂಥ ಎಷ್ಟು ಬೇಗ ಬಂತೋ ಅಷ್ಟೇ ಬೇಗ ಅದು ಹಿನ್ನೆಲೆಗೆ ಸರಿದು ಹೋಯ್ತು. ಈ ಪಂಥದ ಕೆಲವು ಬರಹಗಾರರು ತಮ್ಮ ಸಿದ್ಧಾಂತಗಳಿಗೆ ನಿಷ್ಠರಾಗದೆ ಹೋದು. ಯಾರು ಈ ಪಂಥವನ್ನ ನೆಚ್ಕೊಂಡು ಬರೆದ್ರು ಅವರೇ ಈ ಪಂಥದ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗೂ ಕೂಡ ಬರೆದ್ರು. ನಾನು ಆಗ್ಲೇ ಹೇಳಿದೆ, ಸೊ ತರಾಸವರು ತುಂಬಾ ಸಮರ್ಥರಾದಂತಹ ಬರಹಗಾರರು ಈ ಪಂಥದಲ್ಲಿ. ಈ ಪಂಥದ ನಿಷ್ಠೆ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡೇ ಸಮರ್ಥವಾಗಿ ಬರೆದಂತಹ ಕಾದಂಬರಿಕಾರ ಮತ್ತು ಕಥೆಗಾರ. ಆದ್ರೆ ಅವರೇ ಆ ತತ್ವ ಸಿದ್ಧಾಂತಗಳನ್ನ ಮುರಿದು ಬಿಟ್ರು. ಕೊನೆಗೆ ದುರ್ಗಾಸ್ತಮಾನ ಅನ್ನೋ ಕಾದಂಬರಿಯನ್ನ ಬರೆಯೋದ್ರ ಮೂಲಕ ಆ ತತ್ವ ಸಿದ್ಧಾಂತನ ಮುರಿದ್ರು. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಈ ಪಂಥದ ಬರಹಗಾರರು ತಮ್ಮ ತತ್ವ ಸಿದ್ಧಾಂತಗಳಿಗೆ ತಾವೇ ನಿಷ್ಠರಾಗದೆ ಉಳಿದಿದ್ದು ಈ ಪ್ರಗತಿಶೀಲ ಪಂಥ ಹಿನ್ನಡೆ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳಬಹುದು. ಈ ಸಾಹಿತ್ಯವನ್ನ ಒಂದು ಪ್ರಚಾರ ಮಾಧ್ಯಮವನ್ನಾಗಿ ಮಾಡ್ಕೊಂಡ್ರಷ್ಟೆ. ಸೊ ತಾವು
ಹೆಸರು ಮಾಡ್ಕೊಳ್ಳಿಕ್ಕೆ ಅಥವಾ ಈ ಸಮಾಜದಲ್ಲಿ ಒಂದಷ್ಟು ಶೋಷಿತರ ಪರವಾಗಿ ಧ್ವನಿಯನ್ನು ಎತ್ತುತ್ತೀವಿ ಅಂತ ಹೇಳಿ ಹೆಸರು ಪ್ರಚಾರ ಮಾಡ್ಕೊಳ್ಳಿಕ್ಕಷ್ಟೇ ಈ ಪ್ರಗತಿಶೀಲ ಪಂಥವನ್ನ ಬಳಸ್ಕೊಂಡ್ರು ಅಂತ ನಾವು ಹೇಳ್ಬೋದು. ಆ ಕಾರಣಕ್ಕಾಗಿ ಇದು ಸಾಹಿತ್ಯ ಅತ್ಯಂತ ಸಮರ್ಥವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಪಂಥಕ್ಕೆ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ರಾಜಕೀಯ ಬೆಂಬಲ ಸಿಗ್ಲಿಲ್ಲ. ರಾಜಕೀಯದ ಬೆಂಬಲ ಯಾಕೆ ಸಿಗ್ಲಿಲ್ಲ ಅಂದ್ರೆ ಇದು ಪ್ರಭುತ್ವ ವಿರೋಧಿ ನಿಲುವುಗಳನ್ನ ಹೇಳ್ತಿತ್ತಲ್ಲ. ಆದ್ದರಿಂದ ನಮ್ಮ ಜನನಾಯಕರುಗಳು ಈ ಪಂಥವನ್ನ ತುಳಿಯುವ ಕೆಲಸವನ್ನ ಅಥವಾ ಈ ಪಂಥಕ್ಕೆ ಆಧಾರ ಅಥವಾ ಮನ್ನಣೆಯನ್ನ ನೀಡಲಿಲ್ಲ. ಸೊ ಇದು ಆಳ್ವಿಕೆ ಅಧಿಕಾರದಲ್ಲಿರ್ತಕ್ಕಂತಹ ಆಡಳಿತ ವರ್ಗದ ಬೆಂಬಲ ಇದಕ್ಕೆ ಸಿಗ್ಲಿಲ್ಲ. ಜೊತೆಗೆ ಈ ಸಾಹಿತ್ಯವನ್ನ ಪ್ರಚೋದಿಸುವಂತಹ ಅಥವಾ ಈ ಸಾಹಿತ್ಯಕ್ಕೆ ಬೆಂಬಲವನ್ನ ಕೊಡುವಂತಹ ಮಾತುಗಳಾಗಲಿ ಅಥವಾ ತಮ್ಮ ವಿಶ್ವವಿದ್ಯಾಲಯದ ಪಠ್ಯಗಳಲ್ಲಾಗಲಿ ಅಳವಡಿಸೋದಕ್ಕೆ ವಿಶ್ವವಿದ್ಯಾಲಯಗಳು ಹಿಂದೆ ಹಾಕಿದ್ರಿಂದಾಗಿ ಈ ಪಂಥ ಹಿಂದುಳಿಲಿಕ್ಕೆ ಕಾರಣ ಆಯಿತು. ಇಲ್ಲಿವರೆಗೂ ಕೂಡ ನೀವು ಕನ್ನಡದ ಪ್ರಗತಿಶೀಲ ಪಂಥ ಮತ್ತು ಈ ಪ್ರಗತಿಶೀಲ ಪಂಥದ ಬರಹಗಾರರ ಅನೇಕ ಬರಹಗಾರರನ್ನ ನಾನು ಇಲ್ಲಿ ಪರಿಚಯಿಸಿದೆ, ಅವರ ಕೃತಿಗಳನ್ನ ಪರಿಚಯಿಸ್ಕೊಂಡ್ರಿ. ಹೀಗೆ ಕನ್ನಡದಲ್ಲಿ ಕೆಲವೇ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದಂಥ ಪ್ರಗತಿಶೀಲ ಪಂಥ ಆನಂತರ ನವ್ಯ ಸಾಹಿತ್ಯದ ಪ್ರಭಾವದಿಂದಾಗಿ ಅದು ಮರೆಯಾಗಿ ಮುಂದೆ ನವ್ಯ ಸಾಹಿತ್ಯ ಕಾಣಿಸ್ಕೊಳ್ಳುತ್ತೆ, ನವ್ಯ ಸಾಹಿತ್ಯ ಅನ್ನುವ ಹೊಸ ಪಂಥ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಮುಂದಿನ ತರಗತಿಯಲ್ಲಿ ಈ ನವ್ಯ ಸಾಹಿತ್ಯ ಹುಟ್ಟಲಿಕ್ಕೆ ಕಾರಣ ಏನು, ಅವುಗಳ ಲಕ್ಷಣ ಏನು ಮತ್ತು ಕನ್ನಡದ ನವ್ಯ ಸಾಹಿತ್ಯ ಪರಂಪರೆಯಲ್ಲಿ ಸಾಹಿತ್ಯ ಕೃಷಿ ಮಾಡಿದಂತಹ ಪ್ರಮುಖರಾದಂತಹ ಕವಿಗಳು ಮತ್ತು ಬರಹಗಾರರು ಯಾರ್ಯಾರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ಧನ್ಯವಾದಗಳು ವಿದ್ಯಾರ್ಥಿಗಳೇ.